ದೇವ್ರು ಇವತ್ತಿಗೆ ಮುಗಿಸಿದ್ರೆ ಇವತ್ತಿಗೆ ಮುಗಿಸ್ತೀನಿ, ಇಲ್ಲ ಇದನ್ನ ಹಾಗೆ ಕಂಟಿನ್ಯೂ ಮಾಡಿದ್ರೆ ಎಷ್ಟು ವಾರಗಳು ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಹೋಗೋಣ. ಆದ್ರೆ ಇವತ್ತು ದೇವರು ಕೊಟ್ಟಿರುವಂತ ವಾಕ್ಯವನ್ನು ತೆಗೆದು ನಾವು ಓದಿಕೊಳ್ಳೋಣ. ಯೆಶಾಯನಿಗೆ ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ. ಯೆಶಾಯನಿಗೆ ಬರೆದ ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯ 1-2 ವಚನಗಳನ್ನು ಓದಿ ಸಹಾಯ ಮಾಡ್ರಿ. ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ. ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ, ಕೇಳಿರಿ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷೆಯ ತೋಟವಿತ್ತು. ಅವನು ಅದನ್ನು ಅಗದು ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆಯ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷೆಯ ತೋಟೆಯನ್ನು ಕೊರೈಸಿ ಮಾಡಿಕೊಂಡು ತೋಟವು ಒಳ್ಳೆಯ ದ್ರಾಕ್ಷೆಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಇದ್ದೀರಿ? ಪಕ್ಕದಲ್ಲಿ ಹೇಳ್ರಿ, ಯಾರಾದ್ರೂ ಈಚೆ ಹೋಗ್ಬೇಕಿರೋ ಬಂದ್ಬಿಡ್ರಿ. ಒಂದ್ಸಾರಿ ನಿಮ್ ಫೋನ್ಗಳು ನೋಡ್ಕೊಳ್ರಿ, ಒಂದು ಸೈಲೆಂಟ್ ಮಾಡ್ರಿ, ಇಲ್ಲ ಸ್ವಿಚ್ ಆಫ್ ಮಾಡ್ರಿ. 2 ಬಂದಿಲ್ವಾ ತೆಗೆದು ಪಕ್ಕದಲ್ಲೇ ಗೋಡೆ ಇದೆ, ಗೋಡೆ ಕೊಡಿರಿ, ಪರ್ಮನೆಂಟ್ ಸೈಲೆಂಟ್ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಫೋನ್ ರಿಂಗ್ ಆಗ್ಬಾರ್ದು. ನನಗೆ ಸೆಂಟ್ರಲ್ ಯಾರು ಎದ್ದಿದ್ದು ಹೋಗ್ಬಾರ್ದು. ಇವಾಗೂ ಟೈಮ್ ಕೊಡ್ತೀನಿ, 5 ನಿಮಿಷ ಹೋಗಿ ಬಂದ್ಬಿಡ್ರಿ. ಇವಾಗ 5 ನಿಮಿಷ ಟೈಮ್ ಕೊಡ್ತೀನಿ, ಹೋಗಿ ಬಂದ್ಬಿಡ್ರಿ. ಸೆಂಟ್ರಲ್ ಯಾರು ಎದ್ದೇಳ್ಬೇಡ್ರಿ, ಸರಿನಾ? ಓಕೆನಾ? ವಾಕ್ಯದ ಒಳಗಡೆ ಹೋಗೋಣ. ಏನಪ್ಪ ರಾಹುಲ? ಸ್ತೋತ್ರ ಕ್ಲಿಯರ್ ನೋಡ್ಕೋ, ಸೌಂಡ್ ಕ್ಲಿಯರ್ ಆಗಲಿ. ಹಲ್ಲೆಲೂಯಾ. ಸರಿ, ದೇವರಿಗೆ ಮಹಿಮೆ ಆಗಲಿ. ದೇವರು ತೋಟದ ಕುರಿತು ಮಾತಾಡ್ತಾ ಇದ್ದಾರೆ, ಗುಡ್ಡದ ಕುರಿತು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನನ್ನ ಪ್ರಿಯನಿಗೆ ಒಂದು ತೋಟ ಇತ್ತು, ಆ ತೋಟ ದ್ರಾಕ್ಷೆಯ ತೋಟ. ಹಲ್ಲೆಲೂಯಾ. ಆ ತೋಟ ಆ ಪ್ರಿಯನ್ನು ಮಾಡಕ್ಕಿಂತ ಮುಂಚೆ ಅವನು ಅಗದು ಮಾಡ್ತಾ ಇದ್ದಾನಂತೆ. ಅಗದು ಅಂದ್ರೆ ಏನು ಗೊತ್ತಿಲ್ವಾ? ವ್ಯವಸಾಯ ಮಾಡೋರು ಏನಕ್ಕೆ ಅಗಿತಾರೆ? ಅಗೆದೇನಕ್ಕೆ? ಮಣ್ಣು ಲೂಸ್ ಮಾಡೋದೇನಕ್ಕೆ? ಒಳಗಡೆ ಕವರ್ ಇದೆಯೋ, ಪೇಪರ್ ಇದೆಯೋ, ಕಲ್ಲುಗಳಿದೆಯೋ ಎಲ್ಲ ಈಚೆಗಡೆ ಬಂದ್ಮೇಲೆ ಅದನ್ನೆಲ್ಲ ಏನ್ ಮಾಡ್ತಾರೆ? ತೆಗೆದು ವಿಂಗಡಿಸ್ತಾರೆ, ಕ್ಲೀನ್ ಮಾಡ್ತಾರೆ, ತೆಗೆದು ಬಿಸಾಕ್ತಾರೆ. ಯಾಕೆ? ನಾನು ಹಾಕೋ ಬೀಜಕ್ಕೆ, ನಾನು ಹಾಕೋ ಗಿಡಕ್ಕೆ ಹಾನಿ ಆಗಬಾರ್ದು, ಒಳ್ಳೆ ರೀತಿ ಬೆಳಿಬೇಕು, ಒಳ್ಳೆ ಫಸಲು ಕೊಡಬೇಕು ಅಂತ. ಹಲ್ಲೆಲೂಯಾ. ನನ್ನ ಪ್ರಿಯನು ಅವನ ತೋಟದ ಕುರಿತು ಈ ರೀತಿ ಹೇಳ್ತಾನೆ, ಇದು ನಾನು ಒಂದು ತೋಟವನ್ನ ಮಾಡಿದೆ. ಈ ತೋಟವನ್ನು ಏನೋ ಎಲ್ರು ಮಾಡ್ತಾರಲ್ಲ ಅಂತ ಹೇಳಿ ನಾನು ಮಾಡಿಲ್ಲ, ನಾನು ಮನಪೂರ್ವಕವಾಗಿ ಮಾಡಿರುವಂತ ತೋಟ. ಅಂದ್ರೆ ಅಲ್ಲಿ ದೇವರು ತೋಟ ಮಾಡ್ತಾ ಇದ್ದಾನೆ. ಅವನಿಗೊಂದು ತೋಟ ಇದೆ, ಆ ತೋಟದಲ್ಲಿ ದ್ರಾಕ್ಷಿ ಗಿಡಗಳಿವೆ. ಆ ದ್ರಾಕ್ಷಿ ಗಿಡಗಳೇ, ಆ ದ್ರಾಕ್ಷಿ ಸಸಿಗಳೇ ಇಸ್ರಾಯೇಲ್ ಜನರು. ಆ ಸರವತ್ತಾದ ಗುಡ್ಡ ಅಂತ ಹೇಳಿದ್ರೆ ಅದು ಯೆರೂಸಲೇಮು, ಅದು ದೇವರ ನಗರ, ದೇವರ ಪಟ್ಟಣ. ಹಲ್ಲೆಲೂಯಾ. ಈಗ ದೇವರು ಒಂದು ಗಿಡವನ್ನು ನೆಟ್ಟಕ್ಕಿಂತ ಮುಂಚೆ ಅಲ್ಲಿ ಕ್ಲೀನ್ ಮಾಡಿ ಕೆಲವು ಕಲ್ಲುಗಳನ್ನ ತೆಗೆದು ಹಾಕ್ತಾ ಇದ್ದಾನಂತೆ. ಹಲ್ಲೆಲೂಯಾ. ಇವತ್ತು ನಾವು ಕೂಡ ಅಷ್ಟೇ, ಯೇಸು ಸ್ವಾಮಿಯ ಒಳಗಡೆ ಬರಕ್ಕಿಂತ ಮುಂಚೆ ಅನೇಕ ಕಾರ್ಯಗಳಲ್ಲಿ, ಪರಿಶುದ್ಧವಾದ ವಿಷಯಗಳಲ್ಲಿ, ರಕ್ಷಣೆಯ ಕಾರ್ಯಗಳಲ್ಲಿ ಬೆಳೆಯಕ್ಕಾಗದೆ ಒದ್ದಾಡ್ತಾ ಇದ್ದಂತ ಒಂದು ಸಸಿಗಳು ನಾವಾಗಿದ್ವಿ, ಒಂದು ಗಿಡಗಳು ನಾವಾಗಿದ್ವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಗಿಡಗಳಾಗಿದ್ವಿ, ಆದ್ರೆ ಆ ಭೂಮಿ ಒಳ್ಳೆ ಭೂಮಿ ಆಗಿರಲಿಲ್ಲ. ಅದು ತುಂಬಾ ಗಲೀಜುಗಳಲ್ಲಿ ತುಂಬಲ್ಪಟ್ಟಿತ್ತು, ಕಲ್ಲು ಕಸ ಅನೇಕ ಕಾರ್ಯಗಳಲ್ಲಿ ತುಂಬಲ್ಪಟ್ಟಿತ್ತು. ಆದ್ರೆ ಆ ಗಿಡಗಳ ಮೇಲೆ ನನ್ನ ಪ್ರಿಯನಿಗೆ ಕಣ್ಣು ಬಿತ್ತು. ಹಲ್ಲೆಲೂಯಾ. ನನ್ನ ದೇವರಿಗೆ, ನನ್ನ ಪ್ರಿಯನಿಗೆ ಆ ಗಿಡಗಳ ಮೇಲೆ ಕಣ್ಣು ಬಿತ್ತು. ಆ ಗಿಡ ಬೇರೆ ಯಾರು ಅಲ್ಲ, ಆ ಗಿಡ ಇವತ್ತು ನಾನು ನೀನಾಗಿದ್ದೇವೆ, ಆ ಗಿಡಗಳು ನಾವಾಗಿದ್ದೇವೆ. ಈ ಗಿಡಗಳ ಮೇಲೆ ಆ ಪ್ರಿಯನಿಗೆ ದೃಷ್ಟಿ ಬಿತ್ತು, ಕಣ್ಣು ಬಿತ್ತು. ಅವನು ನೋಡ, ಇದು ಇಲ್ಲಿರಬೇಕಾಗಿರೋ ಗಿಡ ಅಲ್ಲ, ಇದು ಇಲ್ಲಿರಬೇಕಾಗಿರೋ ಸಸಿ ಅಲ್ಲ, ಇದು ಒಳ್ಳೆ ರೀತಿ ಬೆಳೀತಾ ಇದೆ, ಬಟ್ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಈ ಸಸಿ ಒಳ್ಳೆ ರೀತಿ ಬೆಳೆದು ನಿಲ್ಲುತ್ತೆ, ಆದ್ರೆ ಇಲ್ಲಿ ಬೆಳೀಲಿಕ್ಕೆ ಆಗ್ತಾ ಇಲ್ಲ. ಇದು ಬೆಳಿಬೇಕಾಗಿರೋ ಜಾಗ ಇದು ಅಲ್ಲ ಅಂತೇಳಿ ನನ್ನ ದೇವರೇನು ಮಾಡ್ರು, ಆ ಸಸ್ಯನ ಅಲ್ಲಿಂದ ಕಿತ್ತಿದ್ರು. ಆ ಜಾಗ ಯಾವ್ದು ಗೊತ್ತಾ?
ಆಗ ಜಾಗ ಯಾವುದು? ಶಾಪದ ಜಾಗ, ಪಾಪದ ಜಾಗ, ಲೋಕದ ಜಾಗ. ಸೈತಾನನಿಗೆ ಸಂಬಂಧಪಟ್ಟಿದಂತ ಜಾಗದಿಂದ ದೇವರು ತೆಗೆದು, ಅಂದ್ರೆ ಈ ಭೂಲೋಕದಲ್ಲಿ 2 ತೋಟ ಇದೆ. ಒಂದೊಂದು ತೋಟ ಇಬ್ಬರಿಗೆ ರಿಜಿಸ್ಟರ್ ಆಗಿದೆ. ಹಲ್ಲೆಲೂಯ. ಆದ್ರೆ ಒಂದು ತೋಟ ಸಸಿ ಬರುತ್ತೆ, ಬಟ್ ಫಲ ಇಲ್ಲ. ಇನ್ನೊಂದು ಕಡೆಗೆ ಸಸಿ ಬೆಳೆಯುತ್ತೆ, ಫಲ ಇದೆ. 2 ಭೂಮಿ, 2 ತೋಟ. 2 ತೋಟಕ್ಕೆ 2 ಜನ ಓನರ್ ಇದ್ದಾರೆ. ಅದರಲ್ಲಿ ಒಂದನೇ ಓನರ್ ಯಾರು ಗೊತ್ತಾ? ಸೈತಾನ. ಸೈತಾನನಿಗೂ ಕೂಡ ಒಂದು ತೋಟ ಇದೆ. ಹಲ್ಲೆಲೂಯ. ಸೈತಾನನಿಗೂ ಒಂದು ತೋಟ ಇದೆ. ಯೇಸು ಸ್ವಾಮಿಗೂ ಒಂದು ತೋಟ ಇದೆ. ಇವರಿಬ್ರು ಆ ತೋಟವನ್ನು ಹೇಗೆ ಸಂಪಾದನೆ ಮಾಡಿಕೊಂಡ್ರು ಗೊತ್ತಾ? ಆ ತೋಟವನ್ನು ಹೇಗೆ ನಿರ್ಮಿಸಿಕೊಂಡ್ರು ಗೊತ್ತಾ? ಒಬ್ಬನು ಪಾಪ ಮಾಡಿ ಪಾಪದ ತೋಟ ರೆಡಿ ಮಾಡ್ದ. ಹಲೋ, ಒಬ್ಬನು ಪಾಪ ಮಾಡಿ ಪಾಪದಲ್ಲಿ ಉತ್ಪತ್ತಿ ಮಾಡಿರ ಬಂದ ತೋಟ. ಆ ತೋಟದಲ್ಲಿ ಬಿತ್ತಲ್ಪಡುವವನೆಲ್ಲ ಪಾಪಿಯೇ. ಆ ತೋಟದಲ್ಲಿ ಬಿತ್ತಲ್ಪಡುವಂತವರೆಲ್ಲರೂ ಪಾಪಿಗಳೇ. ಆದ್ರೆ ಇನ್ನೊಬ್ಬನ ತೋಟ ಇದೆ. ಇವನ್ ಸಂಪಾದನೆ ಮಾಡಿಕೊಂಡಿರೋ ತೋಟ ಹೇಗೆ ಗೊತ್ತಾ? ಅದು ಅವನ ಪರಿಶುದ್ಧವಾದ ರಕ್ತದ ತೋಟ. ಹಲ್ಲೆಲೂಯ, ಹಲ್ಲೆಲೂಯ. ಅವನು ಸಂಪಾದನೆ ಮಾಡಿಕೊಂಡಿರುವುದು ಪಾಪದ ತೋಟ. ಪಾಪದಿಂದ ಅವನು ಸಂಪಾದನೆ ಮಾಡಿಕೊಂಡಿದ್ದಾನೆ. ಬಟ್ ನನ್ನ ದೇವರು, ನನ್ನ ಪ್ರಿಯನು ಸಂಪಾದನೆ ಮಾಡಿರೋ ತೋಟ ಅದು ಪರಿಶುದ್ಧತೆಯಿಂದ ಪರಿಶುದ್ಧವಾದ ತೋಟ. 2 ತೋಟ ಡಿಫ್ರೆಂಟ್. ಅರ್ಥ ಆಯ್ತಲ್ಲ? ಎಷ್ಟು ತರ ತೋಟ ಇದೆ ಈ ಲೋಕದಲ್ಲಿ? ಒಂದು, ಆ ಪಾಪದ ತೋಟದಲ್ಲಿ ಬರೀ ಕತ್ತಲೆ, ಗಾಢಂಧಕಾರನೇ, ಬರೀ ಪಾಪನೇ. ಆದ್ರೆ ಇನ್ನೊಂದು ತೋಟ ಇದೆ, ಆ ತೋಟದಲ್ಲಿ ಬರೀ ಬೆಳಕೆ. ಅವನು ಲೋಕಕ್ಕೆ ಬೆಳಕಾಗಿದ್ದಾನೆ. ಅವನ ತೋಟ ಕೂಡ ಬೆಳಕಾಗಿದೆ. ಆ ತೋಟದಲ್ಲಿ ಯಾರು ನೆಡಲ್ಪಡ್ತಾರೋ ಅವರುಗಳು ಕೂಡ ಬೆಳಕಿನವರಾಗಿ ಮಾರ್ಪಡ್ತಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ಇವನ ತೋಟದಲ್ಲಿ ಬೆಳಕಿದೆ, ಇವನ ತೋಟದಲ್ಲಿ ಮಹಿಮೆ ಇದೆ, ಇವನ ತೋಟದಲ್ಲಿ ಸತ್ಯ ಇದೆ, ಇವನ ತೋಟದಲ್ಲಿ ಪರಿಶುದ್ಧಾತ್ಮ ಇದೆ. ಅವನ ತೋಟದಲ್ಲಿ ಕತ್ತಲಿದೆ, ಅವನ ತೋಟದಲ್ಲಿ ಪಾಪವಿದೆ, ಅವನ ತೋಟದಲ್ಲಿ ದುರಾತ್ಮಗಳಿವೆ. ಹಲ್ಲೆಲೂಯ. ಈಗ ಆ ತೋಟದಲ್ಲಿ ಬಿತ್ತಲ್ಪಟ್ಟಂತವನು ಅವನ್ ತೊಟ್ಟಿಯನ್ನು ಅಗದುಕೊಂಡಿಲ್ಲ. ಅರ್ಥ ಆಗ್ತಾ ಇದೆಯಾ? 2 ತರ ತೋಟ. ಆ ಕತ್ತಲೆಯ ಆ ಸೈತಾನನ ತೋಟಗಾರನು ಅವನು ತೊಟ್ಟಿಯನ್ನ ಮಾಡಿಟ್ಟುಕೊಂಡಿಲ್ಲ. ಯಾಕೆ? ಅವನಿಗೆ ತೊಟ್ಟಿ ಅವಶ್ಯಕತೆನೇ ಇಲ್ಲ. ಒಂದೇ ಸಾರಿ ಗುಂಪಾಗಿ ಇಟ್ಕೊಂಡೋಗನಂತ ಅವನು. ಬಟ್ ಇಲ್ಲಿ ವಾಕ್ಯ ಹೇಳ್ತದೆ, ಈ ಪ್ರಿಯನು ಇನ್ನ ದ್ರಾಕ್ಷಿ ಗಿಡ ಹಾಕಕ್ಕಿಂತ ಮುಂಚೆನೆ ಅಲ್ಲಿ ಸಸಿ ಹಾಕಿದ ತಕ್ಷಣವೇ ಇಮಿಡಿಯೇಟ್ಲಿ ಅಲ್ಲಿ ಅವನು ದ್ರಾಕ್ಷಾರಸಕ್ಕಾಗಿ, ದ್ರಾಕ್ಷಿಗಳಿಗಾಗಿ ಒಂದು ತೊಟ್ಟಿಯನ್ನು ಕೊರಿಸ್ತಾ ಇದ್ದಾನೆ ಎಂಬುದಾಗಿ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ಅಂದ್ರೆ ಈ ತೋಟದಲ್ಲಿ ಒಂದು ತೊಟ್ಟಿ ಇದೆ. ಈ ತೊಟ್ಟಿಯ ಒಳಗಡೆ ಯಾವ ಹಣ್ಣುಗಳೆಲ್ಲ ಹೋಗ್ತದೋ, ಯಾವ ಗಿಡದ ಯಾವ ಮರದ ಹಣ್ಣೆಲ್ಲ ಅಲ್ಲಿ ಹೋಗ್ತದೋ ಅದು ಅವನು ಸಂಗ್ರಹಿಸಿಡ್ತಾನೆ. ಒಂದು ದಿನ ಬರ್ತಾನೆ, ಅದನ್ನ ತೆಗೆದುಕೊಳ್ತಾನೆ. ಹಲ್ಲೆಲೂಯ. ಆದ್ರೆ ಆ ತೋಟದಲ್ಲಿ ಏನಿಲ್ಲ, ತೊಟ್ಟಿ ಇಲ್ಲ, ಕಸು ತೊಟ್ಟಿನೇ ಇರೋದಲ್ಲಿ. ಹಲ್ಲೆಲೂಯ. ಕಸು ತೊಟ್ಟಿಗೆ ತೊಟ್ಟಿ ಅವಶ್ಯಕತೆ ಇಲ್ಲ, ದ್ರಾಕ್ಷಾರಸಕ್ಕೆ ದ್ರಾಕ್ಷಕ್ಕೆ. ಆದ್ರೆ ದ್ರಾಕ್ಷಾರಸ ಮಾಡಿಕೊಳ್ಳುವಂತ ತೊಟ್ಟಿ ಶುದ್ಧವಾಗಿರ್ಬೇಕು. ಆ ಶುದ್ಧವಾದ ತೊಟ್ಟಿ ಎಲ್ಲಾದ್ರೂ ನಿಮಗೆ ಬೇಕು ಅಂದ್ರೆ ಅದು ಬೇರೆ ಎಲ್ಲೂ ಸಿಕ್ಕಲ್ಲ, ಅದು ನನ್ನ ಪ್ರಿಯನ ತೋಟದಲ್ಲಿ ಮಾತ್ರವೇ. ಹಲ್ಲೆಲೂಯ.
ಅದಕ್ಕೆ ವಾಯ್ಕಿ ಬೀಳ್ತದೆ. ಅವನ ಕೈಯಲ್ಲಿ ಮೊರ ಇದೆ, ಮೊರ, ಜರಡಿ ಇದೆ, ಜರಡಿ. ಅವನೇನ್ ಮಾಡ್ತಾನೆ, ಜರಡಿ ಹಿಡಿತಾನಂತೆ. ಜರಡಿ ಹಿಡಿಯುವಾಗ ಕಸನೆಲ್ಲ ತೆಗೆದು ಬೇರೆ ಕಡೆ ಹಾಕ್ತಾನೆ. ಒಳ್ಳೆ ಗೋಧಿ ಕಾಳುಗಳು ತೆಗೆದು ಅವನ ಬೊಕ್ಕಸದಲ್ಲಿ ಹಾಕೊಳ್ತಾನಂತೆ. ಅಲ್ಲೇಲೂಯ, ಅಲ್ಲೇಲೂಯ. ನನ್ನ ದೇವರ ಕೈಯಲ್ಲಿ ಮೊರ ಇದೆ, ಅವನು ಆಡಿಸ್ತಾನೆ. ಒಟ್ಟೆಲ್ಲ ಸಪ್ರೇಟ್ ಆಗುತ್ತೆ, ಗೋಧಿ ಎಲ್ಲ ಸಪ್ರೇಟ್ ಆಗುತ್ತೆ. ಅಲ್ಲೇಲೂಯ. ಇವತ್ತು ನಿನ್ನ ಜೀವಿತ, ಇವತ್ತು ನಿನ್ನ ಬದುಕು ಒಳ್ಳೆ ಗೋಧಿ ಕಾಳಾಗಿ ಮಾರ್ಪಡಲೇ. ರಬದ ಡಗದಬ ರಿಕಮಾನ. ಹೋ, ಕೆಟ್ಟ ಗೋಧಿ ಕಾಳುಗಳೆಲ್ಲ ರೆಡಿ ಆಗಲಿ, ಒಟ್ಟಿಗಳೆಲ್ಲ ಆರಿ ಹೋಗಲಿ. ಒಳ್ಳೆಯ ಗೋಧಿ ಕಾಳು ಈ ದಿನಗಳಲ್ಲಿ ಯೇಸುವಿನ ನಾಮದಲ್ಲಿ ಈ ಸಭೆಯಲ್ಲಿ ಸಂಗ್ರಹಿಸಲ್ಪಡಲಿ. ಈ ಸಭೆಯಲ್ಲಿ ದೇವರು ಮೊರವನ್ನ ಹಿಡಿದಿದ್ದಾನೆ. ಅವನ ಸಮಯ ಆಯ್ತು, ಅವನು ಆಡಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಆಡಿಸುವಾಗ ಯಾರು ಒಟ್ಟಾಗಿದ್ದಾರೋ ಅದೆಲ್ಲ ಗಾಳಿಯಲ್ಲಿ ಬಡ್ಕೊಂಡು ಹೋಗುವುದಕ್ಕಾಗಿ ಹೋಗ್ತಾ ಇದೆ. ಯಾವುದು ಒಟ್ಟಾಗಿದೆಯೋ ಆ ಒಟ್ಟೆಲ್ಲ ಗಾಳಿಗೆ ಬಡ್ಕೊಂಡು ಹೋಗ್ಲಿಕ್ಕಾಗಿ ಹೋಗ್ತಾ ಇದೆ. ಗೋಧಿಯನ್ನು ಸಪ್ರೇಟ್ ಮಾಡಿ ಅವನ ಕನಚಿಯಲ್ಲಿ ತುಂಬಿಸ್ಕೊಳ್ಳಿಕ್ಕಾಗಿ ಹೋಗ್ತಾ ಇದ್ದಾನ. ಈ ಗೋಧಿ ಒಳ್ಳೆ ಗೋಧಿನೇ, ಬಟ್ ಅವನ ಸಮಯ ಬರುವಾಗ ಆ ಗೋಧಿಯನ್ನು ತೆಗೆದು ಹಾಕ್ತಾನೆ. ಹಲೋ ಹಲೋ ಹಲೋ. ಗೋಧಿ ಕಾಳಾಗೆ ನೋಡಬಾರ್ದು. ಗೋಧಿ ಕಾಳು ಸಾಯದೆ ಇದ್ದದಕ್ಕೆ ಜೀವ ಬರಲ್ಲ ಅಂತ ವಾಕ್ಯ ಹೇಳುತ್ತೆ. ಅರ್ಥ ಆಗ್ತಾ ಇದೆಯಾ? ಗೋಧಿ ಕಾಳೆ, ಬಟ್ ಅದನ್ನ ಹಾಗೆ ಇಟ್ಕೊಂಡು ಅದು ಹಾಗೆ ಇರ್ತದೆ. ಅದನ್ನ ತೆಗೆದು ಒಳ್ಳೆ ಭೂಮಿಯಲ್ಲಿ ಹಾಕುವಾಗ ಅದು ಮೊಳಕೆ ಹೊಡೋದಕ್ಕೆ ಜೀವ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಒಳ್ಳೆ ಗೋಧಿ ಕಾಳು ಮತ್ತೆ ಜೀವ ಬರ್ಲಿಕ್ಕಾಗಿ ಹೋಗ್ತದೆ. ಆ ಜೀವವೇ ನಿತ್ಯ ಜೀವ, ಆ ಜೀವವೇ ಪರಲೋಕ, ಆ ತೊಟ್ಟಿಯೇ ಪರಲೋಕ. Jesus, Jesus. Rabada dagadaba. Oh ho ho. Rabada dagadaba rigamana ಪ್ರೌಢ ಪ್ರಮಾಣ. Praise the Lord. ಗೋಧಿ ಸಾಯದಿದ್ರೆ ಅದು ಪ್ರಯೋಜನ ಇಲ್ಲ. ಅವನು ಒಳ್ಳೆ ಗೋಧಿಗಳನ್ನ ಸಪ್ರೇಟ್ ಮಾಡಿ ಅವನು ಇಟ್ಟುಕೊಳ್ತಾನೆ. ಅವನು ಕಾಯ್ತಾನೆ, ಅವನ ಸಮಯಕ್ಕಾಗಿ ಕಾಯ್ತಾನೆ. ಸಮಯ ಬರುವಾಗ ಯಾವ ಗೋಧಿಯನ್ನ ಯಾವ ಜಾಗದಲ್ಲಿ, ಯಾವ ಭಾಗದಲ್ಲಿ, ಯಾವ ಕಡೆ ಹಾಕ್ಬೇಕಂತೇಳಿ ಅವನು ಡಿಸೈಡ್ ಮಾಡ್ತಾನೆ. ಡಿಸೈಡ್ ಮಾಡಿ ಆ ಗೋಧಿ ಕಾಳನ್ನ ಹಾಕುವಾಗ ಅದು ಜೀವ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಜೀವ ಬರ್ಲಿಕ್ಕೆ ಪ್ರಾರಂಭವಾಗುತ್ತೆ. ನನಗೆ ಗೊತ್ತಿಲ್ಲ, ನನ್ನ ದೇವರು ನಿನ್ನ ಗೋಧಿಯಾಗಿ ಸಪ್ರೇಟ್ ಮಾಡಿ ನಿನಗೆ ಏನೆಲ್ಲ ಟ್ರೈನಿಂಗ್ ಕೊಡಬೇಕು, ಏನೆಲ್ಲ ಮಹಿಮೆ ಕೊಡಬೇಕು, ಏನೆಲ್ಲ ಶಕ್ತಿ ಕೊಡಬೇಕು, ಏನೆಲ್ಲ ತಯಾರು ಕೊಡಬೇಕು, ಎಲ್ಲವನ್ನ ಕೊಟ್ಟು ಯಾವ ದೇಶಕ್ಕೆ, ಯಾವ ಪಟ್ಟಣಕ್ಕೆ, ಯಾವ ಗ್ರಾಮಕ್ಕೆ, ಯಾವ ಜಿಲ್ಲೆಗೆ, ಯಾವ ಊರಿಗೆ, ಯಾವ ಹಳ್ಳಿಗೆ ನನಗೆ ಗೊತ್ತಿಲ್ಲ, ದೇವರು ನಿನ್ನ ಹಾಕನಂತೇಳಿ ರೆಡಿಯಾಗೋ. ರಾ ರಾ ರಾ. ಕೆಲವು ಗೋಧಿಗಳನ್ನ ದೇವರು ಬಿತ್ತುವುದಕ್ಕಾಗಿ ಹೋಗ್ತಾ ಇದ್ದಾನ. ಕೆಲವು ಗೋಧಿ ಕಾಳುಗಳನ್ನ ಮಣ್ಣು ಮೇಲೆ ಹಾಕಲಿಕ್ಕಾಗಿ ಹೋಗ್ತಾ ಇದ್ದಾನ. ಅವನ ತೋಟದಲ್ಲಿ, ಅವನು ಸಿದ್ಧ ಮಾಡಿರುವ ತೋಟದಲ್ಲಿ, ಅವನ ಆಲೋಚನೆ ಮಾಡಿರುವ ತೋಟದಲ್ಲಿ ನಿಮ್ಮನ್ನು ಅವನು ಹಾಕುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಆರ್ ಯು ರೆಡಿ? ಹೋ ರಬ ಶಬಾದ ಡಾಗಾದಬ ರೀಖಮಾನ. ಗೋಧಿಗಳನ್ನ ಒಟ್ಟುಗಳನ್ನ ಸಪರೇಟ್ ಮಾಡ್ತಾನೆ. ಒಟ್ಟುಗಳಿಗೆ ಅವನಿಗೆ ಏನ್ ಕೆಲಸ ಇಲ್ಲ.
ಹೊಟ್ಟೆಗಳನ್ನ ಸಪ್ರೇಟ್ ಮಾಡ್ತಾನೆ, ಗೋಧಿನ ಸಪ್ರೇಟ್ ಮಾಡ್ತಾನೆ, ಗೋಧಿನ ಮಾತ್ರ ಅವನ ಕೈಯಲ್ಲಿ ತೆಗೆದುಕೊಳ್ತಾನೆ. ಇವತ್ತು ನೀನು ಒಟ್ಟಾಗಿದ್ಯಾ, ಗೋಧಿ ಆಗಿದ್ಯಾ? ಹಲ್ಲೆಲೂಯಾ. ನೀನ್ ಗೋಧಿ ಆಗಿದ್ರೆ ಕೆಲವು ತೋಟಗಳು ಅವನು ಮಾಡಿಕೊಂಡಿದ್ದಾನೆ, ಕೆಲವು ಊರು ಪಟ್ಟಣಗಳನ್ನು ಅವನು ತೋಟವಾಗಿ ತೆಗೆದುಕೊಂಡಿದ್ದಾನೆ. ಆ ಜಾಗದಲ್ಲಿ ನಿಮ್ಮನ್ನ ಬಿತ್ತುವುದಕ್ಕಾಗಿ ಹೋಗ್ತಾ ಇದ್ದಾನೆ, ಆಗುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ, ಸಭಾಪಾಲಕನಾಗಿ ಆಗಬಹುದು, ಪ್ರವಾದಿಯಾಗಿ ಆಗಬಹುದು, ಸುವಾರ್ತಿಕನಾಗಿ ಆಗಬಹುದು, ಅಪೊಸ್ತಲನಾಗಿ ಆಗಬಹುದು. ರಬದ ಡಗದಬ ರೀಕಮಾನ. ನನಗೆ ಗೊತ್ತಿಲ್ಲ. ಸಭಾಪಾಲಕನಾಗಿ ಆಗ್ಬೋದು, ಉಪದೇಶಕನಾಗಿ ಆಗ್ಬೋದು, ಸುವಾರ್ತಿಕನಾಗಿ ಆಗ್ಬೋದು, ಪ್ರವಾದಿಯಾಗಿ ಆಗ್ಬೋದು, ಅಪೊಸ್ತಲನಾಗಿ ಆಗ್ಬೋದು. ಆದ್ರೆ ಗೋಧಿಗಳು ದೇವರ ಕೈಯಲ್ಲಿದೆ. Hallelujah. Praise the Lord. Hallelujah. ಇವತ್ತು ನನ್ನನ್ನ ಈ ತಾತ್ಕೊಂಡಿ ಪ್ರಾಂತ್ಯಕ್ಕೆ ಒಂದು ಗೋಧಿಯಾಗಿ ಹಾಕಿದ್ದಾನೆ. ಆ ಗೋಧಿಯ ಫಲವೇ ನೀವೆಲ್ಲ. ಈ ಗೋಧಿ ಒಂದು ಬಂದಿದ್ರಿಂದಲೇ ಇಷ್ಟು ಇಲ್ಲಿ ಬರ್ಲಿಕ್ಕೆ ಸಾಧ್ಯವಾಗಿದ್ದು. ಅದೇ ದೇವರು ಹೇಳಿದ, ಗೋಧಿ ಆಗಿದ್ರೆ ಸಾಲದು, ಆ ಗೋಧಿ ಬಿತ್ತಲ್ಪಡಬೇಕು, ಅದು ಹಾಕಲ್ಪಡಬೇಕು, ಅದು ಸಮರ್ಪಿಸಲ್ಪಡಬೇಕು. ಅದಕ್ಕೆ ಜೀವ ಬರುವಾಗ ಅದರಲ್ಲಿ ಅನೇಕ ಫಲ. Hallelujah. Hallelujah. ಈ ದ್ರಾಕ್ಷ ಗಿಡವನ್ನ, ಈ ಗೋಧಿಯನ್ನ, ಈ ಗೋಧಿಯ ಗಿಡ, ಈ ಗೋಧಿಯ ಸಸ್ಯನ, ಈ ದ್ರಾಕ್ಷ ಗಿಡದ ಸಸ್ಯನ ಇಲ್ಲಿ ಹಾಕುವಾಗಲೇ ಆಲ್ರೆಡಿ ನನ್ನ ದೇವರು ತಾತ್ಕೊಂಡಿನಲ್ಲಿ ಒಂದು ತೊಟ್ಟಿಯನ್ನ ಕೊರೆದಿದ್ದಾನೆ. ಹಲ್ಲೆಲೂಯಾ. ಆ ತೊಟ್ಟಿಯನ್ನ ಕೊರೆದಿದ್ದಾನೆ. ಯಾವುದೆಲ್ಲ ಫಲ ಕೊಡುವಂತ ಮರಗಳಾಗಿರ್ತದೋ, ಗಿಡಗಳಾಗಿರ್ತದೋ, ಸಸಿಗಳಾಗಿರ್ತದೋ, ಅವುಗಳಿಂದ ಬರುವಂತ ಫಲಗಳನ್ನೆಲ್ಲ ತೆಗೆದು ಆ ತೊಟ್ಟಿಯಲ್ಲಿ ಹಾಕಿ ಸಂಗ್ರಹಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೊಂದು ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರ. ನನ್ನ ದೇವರಿಗೆ ಅನೇಕ ತೋಟಗಳಿವೆ. ಅದರಲ್ಲಿ ಒಂದು ತೋಟ ಆಗಿದೆ ಈ ತಾತ್ಗುಣಿ. ಈ ತಾತ್ಗುಣಿ ತೋಟದಲ್ಲಿ ದೇವರು ನನ್ನ ಹಾಕಿದ್ದಾನೆ. ನನ್ನ ಹಾಕುವಾಗಲೇ ಆಲ್ರೆಡಿ ಅವನು ತೊಟ್ಟಿ ರೆಡಿ ಮಾಡಿದ್ದಾನೆ. ಹಲ್ಲೆಲೂಯಾ. ನಾನು ಯಾವ ರೀತಿ ಹೇಳ್ತೀನಿ ಆ ರೀತಿ ನೀನು ನಿಲ್ಲೋದಾದ್ರೆ ನೀವು ಫಲ ಕೊಡ್ತೀರಾ. ಈ ಫಲ ಕೊಡುವಂಥದ್ದನ್ನು ತೆಗೆದು ಅವನು ತೊಟ್ಟಿಯಲ್ಲಿ ಹಾಕ್ತಾನೆ. ಇಲ್ಲ ಅಂದ್ರೆ ಪರಲೋಕಕ್ಕೆ ಹೋಗೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ಆಲ್ರೆಡಿ ಅವನು ನಿಮ್ಮ ಮೇಲೆ ನಿರೀಕ್ಷೆ ಇಟ್ಟು, ಆಲ್ರೆಡಿ ಅವನು ನಿಮ್ಮ ಮೇಲೆ ಆಲೋಚನೆ ಇಟ್ಟು, ಅವನು ಆಲ್ರೆಡಿ ತೊಟ್ಟಿಯನ್ನು ಕೊರೆದಿದ್ದಾನೆ. ಫಲ ಕೊಡುವಂತವರಾಗಿರ್ಬೇಕು. ಸರಿ, ಹಲ್ಲೆಲೂಯಾ. ಈಗ ಸೈತಾನನು ಅವನು ಕೂಡ ನೆಟ್ಟಿ ಅವನು 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 ಅವನ ಮಹಿಮೇಲೆ ಒಂದು ಬುರ್ಜನ್ನ ಕಟ್ಟಿರ್ತಾನೆ. ನೋಡ್ರಿ, ಅವರು ಆ ಸ್ಪಿರಿಟಿನಲ್ಲಿ, ಆ ಸ್ವಭಾವದಲ್ಲೇ ಬೆಳೀತಾರೆ. ಬಟ್ ದೇವರು ನಮ್ಮನ್ನ ಸಸಿಯಾಗಿ ಇಟ್ಬಿಟ್ಟು ಅದರ ನಡುವೆ ಒಂದು ಬುರ್ಜನ್ನ ಇಟ್ಟಿದ್ದಾನೆ. ಒಂದು ಬುರ್ಜು. ಆ ಬುರ್ಜೆ ಯೇಸುವಿನ ರಕ್ತ. ಹಲ್ಲೆಲೂಯಾ. ಆ ಬುರ್ಜೆ ಯೇಸುವಿನ ರಕ್ತ. ಆ ಯೇಸುವಿನ ರಕ್ತದಲ್ಲಿರೋ ಒಂದು ಗುಣಾತಿಶಯಗಳು ನಮ್ಮ ಒಳಗಡೆ ಬರಬೇಕು, ನಮ್ಮ ಒಳಗಡೆ ಬರಬೇಕು. ಅವಾಗಲೇ ಒಳ್ಳೆ ಫಲ ಕಾಣ್ಲಿಕ್ಕೆ ಸಾಧ್ಯ, ಒಳ್ಳೆ ಫಲ ನೋಡ್ಲಿಕ್ಕೆ ಸಾಧ್ಯ. ದೇವರು ನಿಮ್ಮ ಮೇಲೆ ತುಂಬಾ ನಿರೀಕ್ಷೆ ಇಟ್ಟಿದ್ದಾನೆ. ದೇವರು ಕೆಲವು ಸಸಿಗಳನ್ನ ಅವನ ತೋಟದಿಂದ ಕಿತ್ತು ಇವನ ತೋಟದಲ್ಲಿ ನೆಟ್ಟಿದ್ದಾನೆ. ಆದ್ರೆ ಆ ಗಿಡ ಅಲ್ಲಿರುವ ಗುಣನೇ ಇಲ್ಲಿ, ಅಲ್ಲಿರೋ ಸ್ವಭಾವನೆ ಇಲ್ಲಿ, ಅಲ್ಲಿರುವಂತ ಅದರ ಫಲವೇ ಇಲ್ಲಿ. ಬಟ್ ದೇವರು ಹೇಳ್ತಾ ಇದ್ದಾರೆ, ನಾನು ಮಾಡ್ಬೇಕಾದನ್ನೆಲ್ಲ ಮಾಡಿದೆ. ಕಲ್ಲು ತೆಗೆದಾಕ್ದೆ, ಕಸ ತೆಗೆದಾಕದೆ, ಗೊಬ್ಬರ ಹಾಕದೆ, ಎಲ್ಲ ಮಾಡಿದೆ. ಮತ್ತೆ ಅದು ಉಳುಕಿ ಹೆಂಗ್ ಬಂತು? ಇನ್ನು ಅದ್ರ ಲಿಂಕ್ ಎಲ್ಲ ಇದೆ, ಇನ್ನು ಅದರ ಸ್ವಭಾವದೆಲ್ಲ ಇದೆ, ಇನ್ನು ಅದರ ಐಕ್ಯತೆ ಎಲ್ಲ ಇದೆ, ಇನ್ನು ಅದರ ನೆಂಟಿದೆ. ಇವತ್ತು ನೀವು ತಿಳ್ಕೊಂಡು ಬಿಡೋದಾದ್ರೆ, ಇವತ್ತು ನೀವು ತಿಳ್ಕೊಂಡು ಬಿಡಕ್ ತಯಾರಾದ್ರ ಇವತ್ತು ಕೂಡ ಅವಕಾಶ ಕೊಡ್ತಾನೆ, ಇವತ್ತು ಕೂಡ ಅವಕಾಶ ಕೊಡ್ತಾನೆ.
ರೀ ದೇವ್ರು ನಮ್ಮನ್ನು ಸುಮ್ಮನೆ ಏನು ಕರ್ಕೊಂಡು ಬಂದು ನೆಟ್ಟಿಲ್ಲ ರೀ. ನಾವು ಫಸ್ಟ್ ನೆಟ್ಟಲ್ಪಟ್ಟಿದ್ದು ಎಲ್ಲ ಗೊತ್ತಾ? ಪಾಪದಲ್ಲಿ, ಶಾಪದಲ್ಲಿ, ದರಿದ್ರದಲ್ಲಿ. ಪಾಪದ ಫಲ ಓಡಿಸ್ತಾ ಇದ್ವಿ. ಏನು ಪಾಪದ ಫಲ? ಏನು? ಹೊಟ್ಟೆ ಕಿಚ್ಚು, ಜಗಳ, ಕೋಪ, ವ್ಯಭಿಚಾರ, ಕಣ್ಣಾಸೆ, ಈ ಎಲ್ಲ ಫಲ ಸೈತಾನಂದು. ಆದ್ರೆ ದೇವರ ಫಲ ಏನು ಗೊತ್ತಾ? ದೀರ್ಘ ಶಾಂತಿ, ಸಮಾಧಾನ, ಪ್ರೀತಿ, ತಾಳ್ಮೆ, ಇದೆಲ್ಲ ದೇವರಾತ್ಮನ ಫಲ. ಇವತ್ತಿಗೂ ಕೂಡ ನಿನ್ನೆಲ್ಲ ಫಲ ಇಲ್ಲ ಅಂದ್ರೆ ಹೇಗೆ? ಇವತ್ತು ದೇವರು ಎಚ್ಚರಿಸ್ತಾ ಇದ್ದಾರೆ. ಇವತ್ತು ದೇವರು ಮಾತಾಡ್ತಾ ಇದ್ದಾರೆ. ನಿನ್ನಲ್ಲಿ ಕಾಣಬೇಕಾಗಿರೋ ಫಲ ಲೋಕಕ್ಕೆ ಸಂಬಂಧಪಟ್ಟ ಫಲವಲ್ಲ. ನಿನ್ನಲ್ಲಿ ಕಾಣಬೇಕಾದ ಫಲ ಆತ್ಮಿಕಕ್ಕೆ ಸಂಬಂಧಪಟ್ಟ ಫಲ, ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಫಲ, ಪರಲೋಕಕ್ಕೆ ಸಂಬಂಧಪಟ್ಟ ಫಲ, ದೇವರ ಆತ್ಮನಿಂದ ಉಂಟಾಗುವಂತ ಫಲ, ಅಭಿಷೇಕದಲ್ಲಿ ಉಂಟಾಗುವಂತ ಫಲ, ಕೃಪಾ ವರಗಳಲ್ಲಿ ಉಂಟಾಗುವಂತ ಫಲ ಈ ದಿನಗಳಲ್ಲಿ ನಿಮ್ಮಲ್ಲಿ ಪ್ರಕಟವಾಗಲಿ. ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಅಧಿಕವಾಗಿ ವ್ಯಭಿಚಾರ ನಡೀತಾರೆ ಚರ್ಚ್ಗಳಲ್ಲಿ, ಗೊತ್ತಾ ನಿಮಗೆ? ಅಧಿಕವಾಗಿ ವ್ಯಭಿಚಾರಗಳು ನಡೀತಾ ಇರೋದು ಸಭೆಗಳಲ್ಲಿ. ಅಧಿಕವಾಗಿ ಪಾಪಗಳಿಗೆ ಸಪೋರ್ಟ್ ನಡೀತಾ ಇರೋದು ಎಲ್ಲ ಗೊತ್ತಾ? ಸಭೆಗಳಲ್ಲಿ. ಅಧಿಕವಾಗಿ ಡೈವರ್ಸ್ಗಳು ನಡೀತದೆ ಎಲ್ಲ ಗೊತ್ತಾ? ಸಭೆಗಳಲ್ಲಿ. ಅಧಿಕವಾಗಿ ಅಬೋರ್ಷನ್ಗಳು ನಡೆಸೋದೆಲ್ಲ ಗೊತ್ತಾ? ಸಭೆಗಳಲ್ಲಿ. ಅಂದ್ರೆ ಸಭಾ ವಿಶ್ವಾಸಿಗಳಲ್ಲಿ. ಸಭೆಯಲ್ಲಿ ಅಂದ್ರೆ ಸಭಾ ವಿಶ್ವಾಸಿಗಳಲ್ಲಿ. ಹಲ್ಲೆಲೂಯಾ. ದೇವರು ಸಭೆಯನ್ನ ಪಾಪದ ಮಧ್ಯದಲ್ಲಿಟ್ಟ. ಪಾಪದ, ಆದ್ರೆ ಇವತ್ತು ಪಾಪ ಸಭೆಯ ಮಧ್ಯದಲ್ಲಿ ಬಂದ್ಬಿಟ್ಟಿದೆ. ಸೇವಕರಂದ್ರೆ ಭಯ ಇಲ್ಲ, ಪಾಶ್ರಮ ಅಂದ್ರೆ ಭಯ ಇಲ್ಲ, ಸಭೆ ಅಂದ್ರೆ ಭಯ ಇಲ್ಲ, ದೇವರಾತ್ಮ ಅಂದ್ರೆ ಭಯ ಇಲ್ಲ. ಯಾರೋ ಸಾಧಾರಣವಾದ ಮನುಷ್ಯ ಹತ್ರ ಮಾತಾಡಂಗೆ, ಯಾವುದೋ ಒಂದು ಸಾಧಾರಣವಾದ ಅಧಿಕಾರಿಗಳ ಹತ್ರ ಮಾತಾಡಂಗೆ ಸೇವಕರ ಹತ್ರ ಮಾತಾಡ್ತಾರೆ. ಇಷ್ಟ ಬಂದಾಗ ಸಭೆಯಲ್ಲಿ ನಡ್ಕೊಳ್ತಾರೆ. ವಾಕ್ಯ ಹೇಳ್ತದೆ, ಭಯ ಭಕ್ತದ ನಡಕದಿಂದ ಬಂದ್ರೆ ಸಭೆಯಲ್ಲಿ ದೇವರಿದ್ದಾನೆ. ನಿದ್ದೆಳುವಾಗ, ಕುತ್ಕೊಳ್ಳುವಾಗ, ನಡೆಯುವಾಗ, ಮಲಗುವಾಗ ಎಲ್ಲ ಜಾಗದಲ್ಲಿ ದೇವರಿದ್ದಾನೆ. ಈ ಲೋಕದಲ್ಲಿ ಒಂದು CC ಕ್ಯಾಮ್ರಾಗಳಿಗೆ ಕರೆಂಟ್ ಬೇಕು, ಕರೆಂಟ್ ಪವರ್ ಇದ್ರೆ ಆನ್ ಆಗೋದು. ಆದ್ರೆ ನನ್ನ ದೇವರಿಗೆ ಒಂದು CC ಕ್ಯಾಮ್ರಾ ಇದೆ, ಅದಕ್ಕೆ ಪವರ್ ಅವಶ್ಯಕತೆ ಇಲ್ಲ. 24 ಗಂಟೆ ಆನ್ ಆಗಿ ಇರ್ತದೆ. ಅವನ ಕಣ್ಣುಗಳೇ ಒಳ್ಳೆ ಅಗ್ನಿ ಜ್ವಾಲೆ ಉಳ್ಳ CC ಕ್ಯಾಮ್ರಾ. ಹಲ್ಲೆಲೂಯಾ. ನೀನು ಹೋಗುವಾಗ, ಬರುವಾಗ, ಕುತ್ಕೊಳ್ಳುವಾಗ, ಎದ್ದೇಳುವಾಗ, ಯಾವ ಮೂಲೆಯಲ್ಲಿರು, ಯಾವ ಜಾಗದಲ್ಲಿರು, ಯಾವ ಅಂಗಡಿಲಿರು, ಯಾವ ರೂಮಲ್ಲಿರು, ಯಾವ ಬಾತ್ರೂಮ್ ಅಲ್ಲಿರು, ನೀನು ಎಲ್ಲೇ ಇರು, ಅವನಲ್ಲಿ ಇರ್ತಾನೆ, ಅವನಲ್ಲಿರ್ತಾನೆ. ಇವತ್ತು ಪಾಪ ಹೆಚ್ಚಾಗಿ ನಡೀತಾ ಇರೋದು ವಿಶ್ವಾಸಿಗಳಲ್ಲೇ. ಅಬೋಷನ್ಗಳು ಹೆಚ್ಚಾಗಿ ನಡೀತಾ ಇರೋದು ವಿಶ್ವಾಸಿಗಳಲ್ಲೇ. ಅತ್ಯಾಚಾರಗಳು ನಡೀತಾ ಇರೋದು ಸಭಾ ವಿಶ್ವಾಸಿಗಳಲ್ಲೇ. ಇವತ್ತು ನಿನ್ನ ಬದುಕು ಮಾರ್ಪಡಲಿ, ನಿನ್ನ ಜನ್ಮ ಮಾರ್ಪಡಲಿ, ನಿನ್ನ ನಡೆ ಮಾರ್ಪಡಲಿ, ನಿನ್ನ ಸ್ವಭಾವ ಮಾರ್ಪಡಲಿ. ಅವನು ಕಷ್ಟಪಟ್ಟು ಸಂಪಾದನೆ ಮಾಡೋದನ್ನ ಹೊಲಸು ಮಾಡಬೇಡ. ಅವನ ರಕ್ತ ಸುರಿಸಿ ಸಂಪಾದನೆ ಮಾಡೋದನ್ನ ಹಾಳು ಮಾಡಬೇಡ. ಹಾಳು ಮಾಡಕ್ ನೀನ್ ಯಾರು? ಇರೋದಾದ್ರೆ ನೆಟ್ಟಿಗಿರೋ, ಇರಕ್ಕಾಗಿಲ್ಲ ಹೋಯ್ತಾ ಇರೋ. ನನ್ನ ನಾಮವನ್ನು ಅಯೋಗ್ಯವಾಗಿ ಎತ್ತಬೇಡ. ನನ್ನ ಹೆಸರನ್ನು ಅಯೋಗ್ಯವಾದ ಕೆಲಸಕ್ಕೆ ಬಳಸಬೇಡ. ದೇವರು ಒಳ್ಳೆದಕ್ಕೆ ಕಾರಣನೇ ಹೊರತು ಕೆಟ್ಟದಕ್ಕೆ ಕಾರಣನೇ ಅಲ್ಲ. ಒಂದು ವೇಳೆ ವಿಶ್ವಾಸಿಗಳು ಕೆಟ್ಟದಾಗಿ ನಡೆಯುವಾಗ ತಿಳ್ಕೊಳ್ಬೇಕು, ಅದಕ್ಕೆ ಕಾರಣ ದೇವರಲ್ಲ, ಕಾರಣ ನೀನೇ, ನೀನೇ, ನೀನೇ. ಮಾರ್ಪಡು. ಇನ್ನು ಎಷ್ಟು ವಾಕ್ಯ ನಿನಗೆ ಬೇಕು? ಇನ್ನು ಎಂತ ವಾಕ್ಯಗಳು ನಿನಗೆ ಬೇಕು? ಇನ್ನು ಎಂತ ಪ್ರಸಂಗ ನಿನಗೆ ಬೇಕು? ಇನ್ನು ಎಂತ ಅಭಿಷೇಕ ನಿನಗೆ ಬೇಕು? ಇನ್ನು ಎಂತ ದೇವರಾತ್ಮನ ನಡೆಸಲಿಕ್ಕೆ ಸೇವಕ ನಿನಗೆ ಬೇಕು?
ಮಾರ್ಪಡಕ್ಕೆ ಮನಸ್ಸಿಲ್ಲದೆ, ಬದಲಾಗಲಿಕ್ಕೆ ಮನಸ್ಸಿಲ್ಲದೆ ನೀನು ಎಲ್ಲಿ ಹೋಗಿ ಏನು ಪ್ರಯೋಜನ? ಏನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ಏನ್ ಚಪ್ಪಾಳೆ ಹೊಡೆದು ಏನು ಪ್ರಯೋಜನ? ಸ್ತೋತ್ರ ಹೇಳಿ ಏನು ಪ್ರಯೋಜನ? ಅವನ ನಾಮ ಹೇಳಿ ಏನು ಪ್ರಯೋಜನ? ದೇವ್ರ ಮಗ, ದೇವ್ರ ಮಗಳು ಅಂತ ತಿಳ್ಕೊಳ್ಳಿಕ್ಕೆ ಏನು ಪ್ರಯೋಜನ? ದೇವರು ಲೋಕದಿಂದ ತೆಗೆಯುವಾಗ ಸ್ವಭಾವ ಹೇಗಿತ್ತು, ಇವತ್ತು ಕೂಡ ಅದೇ ಸ್ವಭಾವ, ಅಂದಿಯ ಸ್ವಭಾವ. ಒಂದಿಷ್ಟು ಬದಲಾವಣೆ ಇಲ್ಲ, ಒಂದಿಷ್ಟು ಕೋಪ ಕಡಿಮೆ ಆಗಿಲ್ಲ, ಒಂದಿಷ್ಟು ಬೈಗಳು ಕಡಿಮೆ ಆಗಿಲ್ಲ, ಇಷ್ಟು ಸುಳ್ಳು ಕಡಿಮೆ ಆಗಿಲ್ಲ. ನಿನಗೆ ಯಾಕೆ ಸಭೆ? ನಿನಗೆ ಯಾಕೆ ಯೇಸು? ನಿಮ್ಮಂತವ್ರಿಗೆ ಪಾಪ ಮಾಡೋ ಸಭೆನೇ ಇದೆ, ನಿಮ್ಮಂತವ್ರಿಗೆ ಪಾಪದಲ್ಲಿ ನಡೆಸುವಂತ ಲೋಕನೇ ಇದೆ. ಲೋಕನೇ ಸಾಕಲ್ವ ನಿಮಗೆ? ಲೋಕನೇ ಸಾಕಲ್ಲ ನಿಮಗೆ? ಸಭೆ ಯಾಕೆ? ವಾಕ್ಯ ಯಾಕೆ? ಪರಿಶುದ್ಧಾತ್ಮ ಯಾಕೆ? ದೇವರ ಆತ್ಮನಿಂದ ನಡೆಸಲ್ಪಡುವಂತ ಸೇವಕನೇನಕ್ಕೆ ನಿಮಗೆ? ದೇವರು ಎಷ್ಟು ದುಃಖ ಪಡ್ತಾ ಇದಾರೆ ಗೊತ್ತಾ? ನಾನು ಆ ತೋಟದಲ್ಲಿ ಕಿತ್ಬಿಟ್ಟು ನಾನು ತೋಟದಲ್ಲಿ ಹಾಕಿದೆ, ನಾನು ಮಹಿಮೆ ತೋಟದಲ್ಲಿ ಹಾಕಿದೆ, ನಿರೀಕ್ಷೆಯಿಂದ ಹಾಕಿದೆ. ಅದೇ ಫಲ ಕೊಡ್ತಾ ಇದೆಯಲ್ಲ, ಅದೇ ಸ್ವಭಾವ ಅಲ್ಲ, ಅದೇ ಬೆಳವಣಿಗೆ ಅಲ್ಲ, ಅದೇ ವಾತಾವರಣ ಅಲ್ಲ. ಇನ್ನೇನ್ ಮಾಡ್ಲಿ ನಾನು? ಇನ್ ಯಾವ ಪ್ರಾಣ ಇದೆ ನಾನು ಕೊಡ್ಲಿಕ್ಕೆ? ಇನ್ನು ಯಾವ ರೊಕ್ಕ ಇದೆ ನಾನು ಕೊಡ್ಲಿಕ್ಕೆ? ಇನ್ನು ಯಾವ ವಾಕ್ಯ ಇದೆ ನಾನು ಇವ್ರಿಗೆ ಹೇಳಲಿಕ್ಕೆ? ಬದಲಾಗ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ಇಲ್ಲಿಗೆ ಬರ್ಲಿಕ್ಕೆ ಮನಸ್ಸು ಮಾಡಬಾರ್ದು. ಮಾರ್ಪಡಲಿಕ್ಕೆ ನಿನಗೆ ಮನಸ್ಸಿಲ್ಲ ಅಂದ್ರೆ, ದೇವರ ವಾಕ್ಯ ಕೇಳಲಿಕ್ಕೆ ಮನಸ್ಸಿಲ್ಲ ಅಂದ್ರೆ, ಚರ್ಚಿಗೆ ಬರ್ಲಿಕ್ಕೆ ನೀನು ಮನಸ್ಸು ಮಾಡಬಾರ್ದು. ನಿನ್ನಿಂದ ಸಭೆ ಹೊಲಸಾಗುತ್ತೆ, ನಿನ್ನಿಂದ ದೇವರ ನಾಮ ದೂಷಣೆ ಆಗುತ್ತೆ. ಅದು ಶಾಪ, ಅದು ಶಾಪ, ಅದು ಶಾಪದ ಬಂಧನವಾಗಿ ಮಾರ್ಪಡುತ್ತೆ. ನೀನ್ ನಡೆ ಸಾಕ್ಷಿ ಆಗಿರ್ಬೇಕು, ನೀನ್ ನುಡಿ ಸಾಕ್ಷಿ ಆಗಿರ್ಬೇಕು, ನಿನ್ನ ವ್ಯವಹಾರಗಳು ಸಾಕ್ಷಿ ಆಗಿರ್ಬೇಕು, ನಿನ್ನ ಕೆಲಸ ಕಾರ್ಯಗಳು ಸಾಕ್ಷಿ ಆಗಿರ್ಬೇಕು, ನಿನ್ನ ಬದುಕು ಸಾಕ್ಷಿ ಆಗಿರ್ಬೇಕು, ನಿನ್ನ ಜೀವನ ಸಾಕ್ಷಿ ಆಗಿರ್ಬೇಕು, ನಿನ್ನ ಮನೆ ಸಾಕ್ಷಿ ಆಗಿರ್ಬೇಕು. ದೇವರು ನಮ್ಮನ್ನ ಲೋಕದ ಕಟ್ಟ ಕಡೆವರೆಗೂ ಸಾಕ್ಷಿಗಳಾಗಲಿಕ್ಕೆ ಕರೆದಿದ್ದು, ಸಾಕ್ಷಿಗಳು ಕೆಡಿಸುವುದಕ್ಕಾಗಿ ಅಲ್ಲ. ಕೆಲವು ವಿಶ್ವಾಸಿಗಳಾಗಿ ಬಂದು ನರಿಗಳಾಗಿ ಮಾರಪಟ್ಟುಬಿಟ್ಟಿದ್ದಾರೆ. ತೋಟಗಳನ್ನು ಹಾಳು ಮಾಡುವಂತವರು, ದೇವರ ಪ್ರಿಯಾದಿ ಪ್ರಿಯನ ತೋಟವನ್ನು ಹಾಳು ಮಾಡುವಂತ ನರಿಗಳಾಗಿ ಮಾರಪಟ್ಟಿದ್ದಾರೆ. ಅವುಗಳಿಗೆಲ್ಲ ಅಂತ್ಯ ಉಂಟು, ಅವುಗಳೆಲ್ಲವೂ ಶಾಶ್ವತವಲ್ಲ. ದೇವರು ಹೇಳ್ತಾ ಇದ್ದಾರೆ, ನಾನು ಕಷ್ಟಪಟ್ಟು ಪ್ರೀತಿಯಿಂದ ಸಂಪಾದನೆ ಮಾಡಿ ತೋಟವನ್ನ ಮಾಡಿ ಆ ತೋಟದಲ್ಲಿ ನಾನು ಇಟ್ಟಿದ್ದು ನೀನು ನಿಶ್ಚಿತ ಪ್ರಕಾರವಾಗಿ ಬಿಡುವುದಕ್ಕೆ, ಬೆಳೆಯುವುದಕ್ಕೆ, ಫಲ ಕೊಡುವುದಕ್ಕಾಗಿ ಅಲ್ಲ. ನಾನು ಎದುರು ನೋಡ್ತಾರ ಫಲ ಬೇರೆ ಇದೆ, ನಾನು ಬಯಸ್ತಾ ಇರುವಂತ ಫಲ ಬೇರೆ ಇದೆ. ಅದನ್ನ ನೋಡ್ಕೊಂಡು ನಾನಿನ್ನ ನೆಟ್ಟಿರೋದು. ಅದು ನೀನು ಕೊಡದಿದ್ಮೇಲೆ ಇನ್ನೇನಕ್ಕೆ ನಿನ್ನ ತೋಟದಲ್ಲಿ ಪ್ರಯೋಜನ? ಇನ್ನೇನಕ್ಕೆ ನಾನು ನಿನ್ನ ತೋಟದಲ್ಲಿ ಇಟ್ಕೊಬೇಕು? ಇನ್ನೇನಕ್ಕೆ ನಿನ್ನ ತೋಟದಲ್ಲಿ ಇರಬೇಕು? ಹೋಗು, ಹೊರಗಡೆ ಹೋಗೋದು ದೇವರು ಹೇಳ್ತಾ ಇದ್ದಾರೆ. ತೋಟದಿಂದ ಹೊರಗಡೆ ಹೋಗೋದು ದೇವರು ಹೇಳ್ತಾ ಇದ್ದಾರೆ. ಇನ್ನ ಎಂತ ಪ್ರವಾದನೆ ಬೇಕು ನಿನಗೆ? ಇನ್ನ ಎಂತ ವಾಕ್ಯ ಬೇಕು ನಿನಗೆ? ಇನ್ನ ಎಂತ ಪ್ರಸಂಗ ಬೇಕು ನಿನಗೆ? ಇನ್ನ ಎಂತ ದೇವರ ಸೇವಕ ಬೇಕು ನಿನಗೆ? ನಿನ್ನ ಬದುಕನ್ನ ಬದಲಾಯಿಸುವುದಕ್ಕೆ. ಬಂದು ಎಷ್ಟು ವರ್ಷ ಆಯ್ತು? ಈ ತೋಟದಲ್ಲಿ ದೇವರು ಪ್ರಿಯನಾಗಿರುವಂತ ದೇವರು ನೆಟ್ಟಿರುವ ತೋಟದಲ್ಲಿ ನೆಟ್ಟಲ್ಪಟ್ಟು ಎಷ್ಟು ವರ್ಷ ಆಯ್ತು? ಅದೇ ಮಾತು, ಅದೇ ಸ್ವಭಾವ, ಅದೇ ನಡವಳಿಕೆ, ಅದೇ ಚಿಂತೆ, ಅದೇ ಬುದ್ಧಿ. ಏನು ಪ್ರಯೋಜನ? ಮತ್ ಯಾಕಿರ್ಬೇಕು? ಬರೀ ಆಶೀರ್ವಾದಕ್ಕೆ ಮಾತ್ರ ತೋಟ, ಬರೀ ಬಿಡುಗಡೆಗೆ ಮಾತ್ರ ಯೇಸು, ಬರೀ ಬಿಡುಗಡೆಗೆ ಮಾತ್ರ ಪರಿಶುದ್ಧಾತ್ಮ. ಪರಿಶುದ್ಧಾತ್ಮ ಬರೀ ಬಿಡುಗಡೆಗಾಗಿ ಮಾತ್ರ ಅಲ್ಲ, ಒಳ್ಳೆದರ ಕೆಟ್ಟದರ ಅರಿವನ್ನ ಉಂಟು ಮಾಡುವ ಪರಿಶುದ್ಧಾತ್ಮನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆದರ ಕೆಟ್ಟದರ ಅರಿವುಂಟು ಮಾಡೋ ಪರಿಶುದ್ಧಾತ್ಮನು. ರೇ, ಅನ್ಯ ಜನರು ಎಷ್ಟು ಭಯ ಭಕ್ತಿದ ಫೋನ್ಗಳು ಯೂಸ್ ಮಾಡ್ತಾರೆ ಗೊತ್ತಾ? ವಿಶ್ವಾಸಿಗಳು, ಚರ್ಚ್ ಮಕ್ಕಳು ಅಂತ ಹೇಳ್ಕೊಂಡ್ ಮೇರಿ ಬಂತವ್ರು ಫೋನ್ ಮಾಡಿ ಯೂಸ್ ಮಾಡ್ತಾರೆ. ನೋಡ್ಬೇಕು,
ಸಿನಿಮಾ ನಟ ನಟಿಯರು ತುಚ್ಛವಾದ ಹುಡುಗಿರ್ದು ಫೋಟೋಗಳು ಹಾಕೊಂಡಿರ್ತಾರ. ಏನಕ್ಕೆ? ಗ್ಯಾಲರಿಗೆ. ಸ್ಟಾರ್ಟಿಂಗ್ ಅಲ್ಲಿ ಯೇಸು ಸ್ವಾಮಿ ಹಾಡು, ಸೆಂಟ್ರಲ್ ಫಿಲ್ಮ್ ಮಾಡು, ಮತ್ತೆ ಲಾಸ್ಟ್ ಅಲ್ಲಿ ಗೋ. ಕೆಲವು ವಿಶ್ವಾಸಿಗಳು ಫೋನ್ ಮಾಡ್ರಿ ಫಿಲ್ಮ್ ಹಾಡುಗಳು ಬರ್ತದೆ. ಕೆಲವು ವಿಶ್ವಾಸಿಗಳ ಜೊತೆ ಕೈ ಹಾಕ್ರಿ ಬೆಂಕಿ ಬಣ್ಣ ಸಿಗುತ್ತೆ. ಕೆಲವು ವಿಶ್ವಾಸಿಗಳ ಜೊತೆ ಕೈ ಹಾಕ್ರಿ ಹಣ್ಣು ಸಿಗುತ್ತೆ, ಪಾನ್ ಪರಕ್ ಸಿಗುತ್ತೆ. ಕೆಲವು ವಿಶ್ವಾಸಿಗಳು ನೋಡ್ಬೇಕು ಕಟ್ಟಿಂಗ್ಗಳು ಹೆಂಗ್ ಮಾಡಿಸ್ತಾರ, ಬಟ್ಟೆಗಳು ಹೆಂಗ ಹಾಕ್ತಾರ. ಬನ್ನಿ ತೋರಿಸ್ತೀರಿ ಅನ್ಯ ಜನರು ನಿಮ್ಗಿಂತ ಎಷ್ಟು ಭಯ ಭಕ್ತಿನ ಬಟ್ಟೆಗಳು ಹಾಕೊಂಡು ನಡೀತಾರೆ ಅಂತ. ಅನ್ಯ ಜನ ಅವುಗಳಿಗೆ ಜೀವ ಇಲ್ಲ, ಅವುಗಳದು ಅವ್ರ ದೇವ್ರಗಳದ್ದು ಹಾಡುಗಳು ಹೆಂಗ ಹಾಕೊಂಡಿರ್ತಾರೆ ಗೊತ್ತಾ? ನಮ್ಮವ್ರು ಹಾಕ್ತಾರೆ. ಮೊನ್ನೆ ಯಾರಿಗೂ ಫೋನ್ ಮಾಡಿದ್ವಿ, ಅಕಸ್ಮಾತಾಗಿ ಬಂದ್ಬಿಡ್ತಂತೆ. ಅದ ಹೆಂಗೆ ಅಕಸ್ಮಾತಾಗಿ ಬಂದ್ಬಿಡ್ತದೆ? ಅಕಸ್ಮಾತಾಗಿ ಬಂದ್ಬಿಡ್ತಂತೆ ಕಾಲಟ್ಟು. ಏನನ ಹಾಡುಗಳ್ರಿ, ಏನನ ಹಾಡುಗಳು. ಹಲ್ಲೆಲೂಯ. ಆಲಿಕ್ ತುಂಬಾ ಇಷ್ಟ ಆಯ್ತು ನನಗೆ. ನಿನ್ನೆ ಸಂಸರ್ಗೆ ಬಂದಿದ್ರು ಮನೆ ಹತ್ರ. ಹೋಮ HR ಅಂತೆ ಸ್ಕೂಲ್ಗೆ. ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಎಲ್ಲ ಆದ್ಮೇಲೆ ಹೋಗೋ ಟೈಮ್ನಲ್ಲಿ ಆಲಿಗೆ ಪುಟಕ್ ಅಂತ ಹೇಳ್ಬಿಟ್ಟು 2 ಬುಕ್ ಕೈ ಕೊಟ್ಟ. ಏನಿದು? ಇದು ಯೇಸು ಸ್ವಾಮಿದು ಓದ್ರಿ ಅಂದ. ಆಮೇಲೆ ಏನದು ಗೊತ್ತಾ? ನನಗೆ ಯೇಸು ಸ್ವಾಮಿ ತುಂಬಾ ಇಷ್ಟ. ಚರ್ಚ್ಗೆ ಕುತ್ಕೊಂಡ್ರೆ ಅಲ್ಲಿ ಏನೋ ಸಮಾಧಾನ. ಆದ್ರೆ ನಮ್ಗೆ ಅದು ಬೇಕು ಇದು ಬೇಕು ಅಂತ ಅಮ್ಮ. ಏನ್ ಮಾಡೋಣ, ಸರಿನಮ್ಮ ಇರ್ಲಿ ಅಂತ ಹೇಳಿದ್ವಿ. ಫಸ್ಟ್ ಬುಕ್ ಓದು ಅಂತ ಹೇಳಿದ್ವಿ. ಅಲ್ಲೇಲೂಯ, ಅಲ್ಲೇಲೂಯ. ಅವ್ರಿಗೇನು ಹೆಂಗಾರು ಮಾಡಿ ಆತ್ಮ ಆದಾಯ ಮಾಡಬೇಕು. ದೇವ್ರು ತೊಟ್ಟಿ ಮಾಡಿದಾನೆ. ದೇವ್ರು ನಾನು ಹೇಗಾದ್ರೂ ಪ್ರಯೋಜನ ಆಗಬೇಕು. ಇವತ್ತು ನಾವು ಜೀವಿತ, ನನ್ನ ಹೊಟ್ಟೆ ನನ್ನ ಬಾಯಿ ಗಡ್ಡೆಗಳು ಬರ್ತವೆ, ರೋಗಗಳು ಬರ್ತವೆ, ಬರ್ತವೆ. ನಿನಗೋಸ್ಕರ ನೀನು ಬದುಕುವುದಕ್ಕಾಗಿ ಎಲ್ಲ ಕರೆಯಲ್ಪಟ್ಟಿರೋದು. ನಾವು ಸಾಯ್ಬೇಕು, ಗೋಧಿ ಕಾಳಾಗಿ ಸಾಯ್ಬೇಕು. ಸತ್ರ ಅನೇಕ ಫಲಗಳು ಬರ್ತವೆ. ನಾವು ಸಾಯ್ಬೇಕ್ರಿ. ನಾವು ಸಾಯುವುದಕ್ಕಾಗಿ ಕರೆಯಲ್ಪಟ್ಟವರು, ಬದುಕಕ್ಕಲ್ಲ. ಹಲ್ಲೆಲೂಯ. ಗೂಟ ಗೊತ್ತಾ? ಗೂಟ ಅಂದ್ರೆ ಏನು? ಪೆಂಡಲ್ಗಳು ಹಾಕುವಾಗ ಗೂಟ ಹೊಡಿತಾರೆ ಗಟ್ಟಿಗೆ. ಆ ಥರ ಪರ್ಮನೆಂಟ್ ಆಗಿ ಇಲ್ಲೇ ಗೂಟ ಹೊಡ್ಕೊಂಡು ನಿಂತ್ಬಿಡ್ತೀರಾ? ಹೋಗ್ಲೇಬೇಕಲ್ಲ. ಹೋಗ್ತೀವಿ, ದೇವ್ರಿಗೋಸ್ಕರ ಹೋಗೋಣ. ಹಲ್ಲೆಲೂಯ. ಮಾಡೋಣ, ದೇವ್ರಿಗೋಸ್ಕರ ಮಾಡೋಣ. ನಮ್ಗೆ ಒಟ್ಟಕ್ಕೆ ಬೇಕು, ಅವ್ನು ಕೊಡ್ತಾನೆ. ಅವನೇ ಫಸ್ಟೇ ಹೇಳ್ಬಿಟ್ಟಿದ್ದಾನೆ ದೇವ್ರ ಮಕ್ಕಳಿಗೆ, ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ದುಡುಗ್ರಿ, ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ನಿಲ್ರಿ. ಮಿಕ್ಕಿದೆಲ್ಲ ನಿಮ್ಮ ಬಾಲಿಸ್ಕೊಂಡು ಬರ್ತದೆ. ಯಾರು ಹೇಳ್ತಾರೆ? ನೀನ್ ನನಗೋಸ್ಕರ ನಿಲ್ಲು, ನಿನ್ನ ಹುಡ್ಕೊಂಡು ಬರಂಗ್ ನಾನು ಮಾಡ್ತೀನಿ. ಇದಕ್ಕಿಂತ ಯಾರು ಹೇಳ್ತಾರೆ? ನೀನು ಹುಡ್ಕೊಳ್ಳೋಕೆ ಏನ್ ಸಂಪಾದನೆ ಮಾಡಿದೆ, ಏನ್ ಕಟ್ಟಗಳು ಕಟ್ಟಿಕ್ಕಿದ್ಯಾ, ಏನ್ ಬಿಲ್ಡಿಂಗ್ ಕಟ್ಟಿಕ್ಕಿದ್ಯಾ, ಏನ್ ಮಾಡಿಟ್ಟಿದ್ಯಾ, ಎಲ್ಲ ನಷ್ಟನೇ. ನಿನ್ ಹೊಟ್ಟೆಗೆ ಸಾಲಲ್ಲ, ನಿನ್ ಬಟ್ಟೆಗೆ ಸಾಲಲ್ಲ, ನಿನ್ ಕಾರ್ಯಗಳಿಗೆ ಸಾಲಲ್ಲ. ನಿನ್ನಿಂದ ದೇವರಿಗೆ ಪ್ರತಿದಿನ ಏನ್ ಪ್ರಯೋಜನ ಆಗ್ತಾ ಇದೆ? ಏನ್ ಪ್ರಯೋಜನ ಆಗ್ತಾ ಇದೆಯಾ? ಏನಕ್ಕೋಸ್ಕರ ನೆಟ್ಟಿದ್ರೆ ಒಂದಿನ ಕೇಳಿದ್ಯಾ ನೀನು? ದೇವರ ಲೋಕದಲ್ಲಿ ಅಲ್ಲಿಂದ ತೆಗೆದು ಇಲ್ಲಿ ಹಾಕಿದೆಯಲ್ಲ, ಏನಕ್ಕೆ ಆಗಿದೆ ಕೇಳಿದ ನೀನು? ಪ್ರತಿದಿನ ಬಟ್ಟೆ ಕೊಡು, ಊಟ ಕೊಡು, ಬಟ್ಟೆ. ಇದು ಭಿಕ್ಷದವ್ರು ಕೇಳ್ದಂಗೆ. ಭಿಕ್ಷದವ್ರು ಭಿಕ್ಷೆ ಬಿಡದೇನಕ್ಕೆ? ಹೊಟ್ಟೆ ಪಾಡಿಗೆ. ಹಲ್ಲೆಲೂಯ. ಯಾರೋ ಭಿಕ್ಷದವನು ಲಾಸ್ಟ್ ಟೈಮ್ ಸತ್ತೋಗ್ಬಿಟ್ಟು ತಮಿಳ್ನಾಡಲ್ಲಿ ತೆಗೆದು ನೋಡಿದ್ರೆ ಎಷ್ಟೋ ಕೋಟಿ ಅವ್ನು ಬೆಟ್ಟ ಕೆಳಗಡೆ ಇದೆಯಂತೆ. ಹಲ್ಲೆಲೂಯ. ಭಿಕ್ಷದವ್ರಿಗಿಂತಲೂ ಕಡೆ ಆಗಿ ಜೀವಿಸ್ತಾ ಇದೀವಿ ನಾವು. ಪ್ರೈಸ್ ದಿ ಲಾರ್ಡ್. ಒಂದು ನಿಂತ್ಕೊಳ್ಳಕ್ಕಾದ್ರೆ ಕೆಪಾಸಿಟಿ ನಿಮಗಿದ್ರೆ ನೆಟ್ಟಿಗೆ ನಿಂತ್ಕೊಳ್ರಿ. ಎಲ್ಲಿ? ದೇವರ ತೋಟದಲ್ಲಿ ನಿಂತ್ಕೊಳ್ಳಕ್ ಆಗಲ್ವಾ? ನಿನ್ ಬಿಡಕ್ ಆಗ್ತಲ್ವಾ? ಒಯ್ತಾ ಇರು. ಲೆಕ್ಕ ಬರುತ್ತೆ, ಲೆಕ್ಕ ಕೇಳ್ತಾನೆ. ಆ ಟೈಮಲ್ಲಿ ನೀನ್ ತಗ್ಲಾಕೊಂತೀಯ. ಆ ಟೈಮಲ್ಲಿ ಕೆಲವು ಜನರು ಬಂಡೆ ಬೀಳು ಅಂತ ಹೇಳ್ತಾರಂತೆ. ಬಂಡೆ ಬೀಳಕ್ ಆಗಲ್ಲ. ಹಲ್ಲೆಲೂಯ. ಆ ದೇವ್ರು ಬರುವಾಗ ಕೆಲವು ಜನ ತಡೆಯಕ್ ಆಗಲ್ವಂತೆ. ಅಯ್ಯೋ ಪಾಸ್ಟರ್ ಇಷ್ಟೆಲ್ಲ ಬಡಿಸ್ಕೊಂಡ್ರು, ದೇವ್ರ ಆತ್ಮವತ್ತು ಅಷ್ಟೆಲ್ಲ ಸೇವಕನ ಇಟ್ಕೊಂಡು ಬಡಿದ್ಕೊಂಡ್ರು, ನಾನು ಕೇಳಿಲ್ಲ, ಬಂದ್ಬಿಟ್ರೆ ಬೆಟ್ಟ ಬೀಳು, ಲೊಟ್ಟ ಅಂತದಂತೆ. ಅದು ಆನಾಗ್ ಬೀಳ್ಲಿ, ಹಂಗೆ ಸಾಯ್ ನನ್ನ ಮಗನೇ ಅಂತದಂತೆ.
ಅಲ್ಲೇಲೂಯ. ದೇವರ ಕೋಪಕ್ಕೆ ತಪ್ಪಿಸ್ಕೊಳ್ರಿ, ದೇವರ ಪ್ರೀತಿಗೆ ಒಳಗಾಗ್ರಿ, ದೇವರು ಏನ್ ಹೇಳ್ತಾನ ಮಾಡ್ರಿ. ದೇವರು ನಿಮ್ಮನ್ನ ತನ್ನ ತೋಟದಲ್ಲಿ ನೆಟ್ಟಿದನಂದ್ರೆ ಅವನಿಗೆ ಕೆಲಸ ಕಾರ್ಯಗಳಿಲ್ಲ ಅಂತಲ್ಲ. ಕೆಲವು ಜನರು ನನಗೇನ್ ಕೆಲಸ, ಏನ್ ನಿನಗೆ ದೇವ್ರಿಗಿಂತ ದೊಡ್ಡ ಕೆಲಸ ನಿನಗೆ? ದೇವ್ರು ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಬಿಟ್ಟು ನಿನ್ಗೋಸ್ಕರ ಇಲ್ಲಿ ಬಂದ್ಬಿಟ್ಟು, ಈಗ ನಾವ್ ಹೇಳೋದು ಚರ್ಚ್ಗೆ ಹಾಕ್ಲಿಟ್ಟಿಗೆ ನಂದು ಏನೋ ಕೆಲಸ ಆಯ್ತು, ರಿಲೇಷನ್ ಬಂದಿದ್ರು ಲೊಟ್ಟ, ಹಿಂದಿನಲ್ಲಿ ಹೇಳ್ತಾರೆ ಬುಟ್ಟ ಅಂತ. ಲೇಲೂಯ. 6 ದಿನ ನಿನಗಿದೆಯಲ್ಲ, 6 ದಿನ ನಿನಗಿಲ್ವಾ? 6 ದಿನದಲ್ಲಿ ನಿನಗೆ ಬೇಕಾಗಿರೋದು ಮಾಡು, ಪಾಪ ಅಲ್ಲ. ನಿನಗೆ ಬೇಕಾಗಿರೋದು 6 ದಿನದಲ್ಲಿ ಮಾಡು. ಒಂದೇ ಒಂದಿನ ನೆಟ್ಟಿಗೆ ಬಾ, ನಿಲ್ಲು, ಕೂತ್ಕೋ, ದೇವ್ರು ಕೊಡು ಸಮಯ. ಅಲ್ಲೇಲೂಯ. ಸರಿ, ಒಂದು ವಾರ ನೀನು ತಪ್ಪಿಸ್ಕೊಂಡಲ್ಲ, ಒಂದು ವಾರ ನಂದೇವ್ ನೀನು ಬಿಟ್ಟು ಹೋಗ್ಲಿ. ಅಣ್ಣವ್ರ ಕೈ ಎತ್ರಿ. ಸರಿ, ನಾನು ಈ ಒಂದು ವಾರ ಬರಲ್ಲ, ಇದೊಂದು ವಾರ ನಾನು ತಪ್ಪಿಸ್ಕೊಳ್ತೀನಿ ಚರ್ಚ್ಗೆ, ಇದೊಂದು ವಾರ ನಾನು ಬರಲ್ಲ, ಇದೊಂದು ವಾರ ನನ್ನ ದೇವ್ರು ಬಿಟ್ಟು ಹೋಗ್ಲಿ, ಪರವಾಗಿಲ್ಲ. ನೆಕ್ಸ್ಟ್ ವಾರದಿಂದ ದೇವ್ರು ಬಂದನ ನಡೆಸ್ಲಿ. ಯಾರಿದ್ದೀರಾ? ಬೂದಿ ಆಗ್ಬಿಡ್ತೀಯ. ಒಂದು ವಾರ ಅವನು ನಿನ್ನ ಬಿಟ್ಟು ಹೋದ್ರೆ ನಿನ್ನ ಕಿಡ್ನಿ ಡ್ಯಾಮರ್ ಆಗ್ಬಿಡ್ತದ, ನಿನ್ನ ಕಣ್ಣುಗಳು ಡ್ಯಾಮರ್ ಆಗ್ಬಿಡ್ತದೆ. ಎಷ್ಟೋ ಜನ ಆಕ್ಸಿಡೆಂಟ್ಗಳಾಗಿ ಸಾಯ್ತಿದ್ದಾರೆ. ನೀನು ಇವತ್ತು ಜೀವಂತವಾಗಿದ್ಯಾಕೆ? ನಿನ್ನ ಜೊತೆನಲ್ಲಿದ್ದಾನ. ಅದಕ್ಕೆ ನಮಗೆಲ್ಲ ಬಂದ್ಬಿಟ್ಟಿದೆ ಕೊಬ್ಬು. ಅದಕ್ಕೆ ದೇವ್ರೇನು ಮಾಡ್ಬೇಕು, ಒಂದು ವಾರ ಬಿಟ್ಟು ಸೆಪ್ರೇಟಾಗಿ ಹೋಗ್ಬೇಕು. ನೋಡೋಣ ನಿಮ್ಮ ಕೈಲಿರೋಕ್ಕಾಗುತ್ತೆ ಇರ್ರಿ ಅಂತ. ಆಗುತ್ತಾ? ಚಿತ್ರಾನ್ನ ಆಗ್ಬಿಡ್ತೀವಿ. ಏನಾಗ್ಬಿಡ್ತೀವಿ? ಚಿಂದಿ ಚಿತ್ರಾನ್ನ ಬೂಂದಿ, ಅಷ್ಟೇ. ಅಲ್ಲೇಲೂಯ. ರೆಡಿನಾ? ಪರವಾಗಿಲ್ಲ, ನಾನು ಬಸ್ಸಲ್ಲಿ ಹೋಗ್ತೀನಿ, ಒಂದು ಅರ್ಧ ಗಂಟೆ ದೇವ್ರ ಹಿಂದ್ಗಡೆ ಲೇಟಾಗಿ ಬರಲಿ. ನಾನು ಬಿಲ್ಡಿಂಗ್ ಹತ್ತಾ ಇರ್ತೀನಿ, ಒಂದು ಅರ್ಧ ಗಂಟೆ ದೇವ್ರ ನಿಧಾನಕ್ಕೆ ಬಿಟ್ಕೊಂಡ್ ಬರ್ಲಿ. ಆ ಬಿಲ್ಡಿಂಗ್ ಬಿದ್ದೋರು ಪರವಾಗಿಲ್ಲ. ಓಕೆನಾ? ನಿಮ್ಮ ಹೆಜ್ಜೆಗೂ ದೇವ್ರು ಬೇಕಾಗ, ಅವ್ರ ಕೆಲಸ ಇಲ್ವಲ್ಲ, ಅವ್ರಿಗೆ ಕಾರ್ಯ ಇಲ್ವಲ್ಲ, ನಿಮಗೆ ಮಾತ್ರ ಕೆಲಸ ಕಾರ್ಯ ಇರೋದು. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಅವನು ಒಂದೊಂದು ಹೆಜ್ಜೆ ಜಾಡಿನಲ್ಲಿ ಕಾಯ್ತಾ ಇದ್ದಾನೆ. ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಬೇಡ್ರಿ. ಬದಲಾಗು, ನಿನ್ನ ಜೀವಿತ ಬದಲಾಗಲಿ, ನಿನ್ನ ಸ್ವಭಾವ ಬದಲಾಗಲಿ, ನಿನ್ನ ಮಾತುಗಳು ಬದಲಾಗಲಿ, ನಿನ್ನ ಕೋಪ ಬದಲಾಗಲಿ, ನಿನ್ನ ನಡವಳಿಕೆ ಬದಲಾಗಲಿ, ನಿನ್ನ ಚಿಂತೆ ಬದಲಾಗಲಿ, ನಿನ್ನ ಬಟ್ಟೆ ಚೇಂಜ್ ಆಗಲಿ. ಯಾರು ನೋಡ್ರೆ ದೇವ್ರ ಮಕ್ಕಳನ್ನ ಸರ್ಟಿಫಿಕೇಟ್ ಕೊಡ್ಲಿ. ಹಲ್ಲೆಲೂಯ. ಅದ್ರಲ್ಲಿದ್ದಾಗ ಹಂಗೆ ಇದ್ದೆ, ಇದ್ರಲ್ಲಿದ್ದಾಗ ಯಾಕೆ ದೇವ್ರನಾಮ ದೂಷಣೆ ಮಾಡಿ ಸಾಯ್ತಾ ಇದ್ದೀರಾ? ಹಲ್ಲೆಲೂಯ. ಸಾಯಕ್ಕೆ ಬೇರೆ ಇಸ್ರಾಯೇಲ್ ಜನ ಹೇಳ್ದಂಗೆ ಸಾಯಕ್ಕೆ ನಮ್ಗೆ ಬೇರೆ ಜಾಗ ಇಲ್ಲ ಅಂತ ಕರ್ಕೊಂಡು ದೇವರು ಅಂತ. ಇಸ್ರಾಯೇಲ್ ಜನರು ಹಂಗೆ ಅಂದಿದ್ದು, ಸಾಯಕ್ಕೆ ನಮಗೆ ಬೇರೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ದೇವ್ರು ಇಲ್ಲಿ ಕರ್ಕೊಂಬಂದವ್ರೆ ಅಂತ. ಹೌದು, ಸಮಾಜಕ್ಕೆ ಬೇರೆ ಜಾಗ ಇರಲಿಲ್ಲ, ಇಲ್ಲಿ ಕರ್ಕೊಂಡು ಹುಣ್ಸಣ ಕರ್ಕೊಂಬಂದವ್ರೆ. ಹಲ್ಲೆಲೂಯ. ದೇವ್ರು ತುಂಬಾ ಕೋಪದಲ್ಲಿ ಮಾತಾಡ್ತಾ ಇದ್ದಾರೆ, ದೇವ್ರು ತುಂಬಾ ನೋವಲ್ಲಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ಅಲ್ಲ ಹೇಳ್ತೇನೆ, ನಾನು ತೋಟಕ್ಕೆ ಮಾಡ್ಬೇಕಾಗಿರೋದಲ್ಲ ಮಾಡಿಬಿಟ್ಟೆ. ನಾನು ಆಸೆ ಇದೆ ಎದುರು ನೋಡ್ತಾ ಇದ್ದೆ, ಆದ್ರೆ ಕೆಟ್ಟ ಫಲ ಕೊಟ್ಟಿದ್ದೆ. ನಾನು ಏನ್ ಮಾಡ್ಲಿ? ಹಲ್ಲೆಲೂಯ. ಇದಕ್ಕೆ ದೇವ್ರನ್ನ ಇಟ್ಟಿತ್ತು, ಅದಕ್ಕೆ ದೇವ್ರ ಸಮಯ ಎಲ್ಲ ವ್ಯರ್ಥ ಮಾಡಿದ್ದು. ನಿನ್ಗೆ ಸುವಾರ್ತೆ ಹೇಳಿ, ನಿನ್ನ ಒಳಗಡೆ ನಿನ್ನ ಹೃದಯದ ಬಾಗಿಲು ತೆಗೆದು ಎಲ್ಲ ತಿಳಿಸಿ, ನಿನ್ನ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿ ದೀಕ್ಷಾಸ್ಥಾನ ಕೊಟ್ಟು ಮತ್ತೆ ಅಂದಿ ಜೀವಿತ ಜೀವಿಸ್ಲಿಕ್ಕೆ ದೇವ್ರು ಹೇಳಿರೋದು. ದೇವ್ರ ವಾಕ್ಯ ಹೇಳ್ತದೆ, ಎಲ್ಲ ಪೂರ್ವ ಸ್ಥಿತಿಗಳು ಹೋಗ್ಬೇಕು, ಪೂರ್ವ ಕಾರ್ಯಗಳು ಹೋಗ್ಬೇಕು, ಎಲ್ಲ ನೂತನವಾಗಿ ಮಾರ್ಪಡಬೇಕು. ನೂತನ ನಿನ್ನ ಬಟ್ಟೆ, ನಿನ್ನ ನಡವಳಿಕೆ, ನಿನ್ನ ಮಾತು, ನಿನ್ನ ಚಿಂತೆ, ನಿನ್ನ ಸ್ಟೈಲು, ನಿನ್ನ ಆಹಾರ, ನಿನ್ನ ಪ್ರತಿಯೊಂದು ಕಾರ್ಯವು ಕ್ರಿಸ್ತನಲ್ಲಿ ನೂತನವಾಗಿ ಮಾರ್ಪಡಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಹೆಣ್ಣೊಡಕ್ ಹೋಗೋದು ಯಾವ ಜಾತಿ? ಹೆಣ್ಣೊಡಕ್ ಹೋಗೋದು ನಿಮ್ಗೆ ಕರೆಕ್ಟಾಗಿ ಹೊಡಿಬೇಕು. 32 ಅಲ್ಲ, ಇರೋಬರ ಅಲ್ಲೆಲ್ಲ ಉದುರೋಗ್ಬೇಕು. ಹಲ್ಲೆಲೂಯ. ಎಷ್ಟೆಲ್ಲ ಉದುರೋಗ್ಬೇಕು? ಎಲ್ಲ ಹೊಸ ಸೃಷ್ಟಿಯಾಗಿ ಮಾರ್ಪಟ್ರೆ ನಿನ್ನಲ್ಲಿ ಜಾತಿ ಇಲ್ಲ. ಇದೆಯಾ? ಇದೆಯಾ? ಈ ಲೋಕದಲ್ಲಿ ಎಷ್ಟು ಜಾತಿ ಇದೆ? ಇರೋದು 2 ಜಾತಿ, ಒಂದು ಕೋತಿ ಜಾತಿ, ಹಲ್ಲೆಲೂಯ. ಇರೋದು 2 ಜಾತಿ, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ ಅಲ್ವಾ? ಈಗ ನಾನು ಗೌಡ, ನನಗೇನು 3 ಕಣ್ಣು ಎಕ್ಸ್ಟ್ರಾ ಇದೆಯಾ? ನೀ ಇನ್ನೊಂದು ಯಾವುದೋ ಕ್ಯಾಸ್ಟು, ನಿಮ್ಗೆ 4 ಕಣ್ಣು ಇದೆಯಾ? ನಿನಗೂ 2 ಕಣ್ಣೆ, ನನಗೂ 2 ಕಣ್ಣೆ. ನಿನಗೂ ಎಷ್ಟು ಚರ್ಮ ಹೊದಿಕೆಗಳಿದೆಯಾ ಅಷ್ಟೇ ಚರ್ಮ ಹೊದಿಕೆ ನನಗೂ ಇರೋದು. ನಿನಗೆ ಯಾರು ರಕ್ತ, ನಿನಗೇನು ಕಪ್ಪಗಿದೆಯಾ? ಅರ್ಶಿನ ಕಲರ್ ಬರ್ತದ? ಇಲ್ಲ ಕಪ್ಪು ಕಾಯಿಲ್ ಬಂದಂಗೆ ಬರ್ತದ ರಕ್ತ? ಎಲ್ಲ ಒಂದೇ ಅಲ್ವಾ? ಸೂರ್ಯ ಒಂದೇ, ಚಂದ್ರ ಒಂದೇ, ದೇವರು ಒಬ್ಬನೇ, ಸೃಷ್ಟಿಕರ್ತನೂ ಒಬ್ಬನೇ, ರಕ್ತನೂ ಒಂದೇ ಕಲ್ಲರೇ.
ಹೆಣ್ಣು ಗಂಡು ಅಷ್ಟೇ, ಎರಡು ಡಿಫ್ರೆಂಟು. ಅದ್ರಲ್ಲಿ ಜಾತಿ, ಯಾವ ಜಾತಿ? ಕೀಳ್ ಜಾತಿನ ಮೇಲ್ ಜಾತಿನ? ನಾಚಿಕೆ ಆಗಲ್ಲ. ದೇವ್ರ ಮಕ್ಕಳು ಹಾಕ್ಬಿಟ್ಟು ಜಾತಿ ಕೇಳಿ ಮದುವೆ ಮಾಡೋದು, ಮತ್ತೆ ವರದಕ್ಷಿಣೆ ಕೇಳೋದು, ಭಿಕ್ಷೆ ಕೇಳ್ದಂಗೆ. ಅಮ್ಮ ತಾಯಿ ಏನಾದ್ರು ನಿಮ್ಮ ಮನೇಲಿ ಬಿರಿಯಾನಿ ಇದ್ರೆ ಯಾಕ್ರಮ್ಮೆ, ಒಂದು 2 ಪೀಸ್ ಎಕ್ಸ್ಟ್ರಾ ಹಾಕಮ್ಮೆ ಅನ್ನಂಗೆ. ಎಷ್ಟು? ನಿಮ್ಮ ಮನೆಗೆ ನಿಮ್ಮ ಮಗಳು ತಾನೆ, ನಮ್ಮ ಮನೆಗೆ ನಿಮ್ಮ ಮಗಳು ಕಳಿಸಿರಲ್ಲ, ಒಂದು 2 ತೊಲೆ 2 ತೊಲೆ ಸುಲಿಬೇಕು. ಅಲ್ಲೇ ನಾಚಿಕೆ ಆಗ್ಬೇಕು. ಎಷ್ಟೋ ಜನ ನೋಡ್ತಾರ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವೆಲ್ಲ ಬಂಗಾರ ಬಿಡ್ರಿ, ನೀವೆಲ್ಲ ಜಾತಿ ಗೀತಿ ಎಲ್ಲ ನೋಡಲ್ಲ, ನೀವೇನು ವರದಕ್ಷಿಣೆ ಕೇಳಲ್ಲ, ನೀವೆಲ್ಲ ಹಲ್ಲೆಲೂಯಾ. ಜಾತಿ ನೋಡಿ ವರದಕ್ಷಿಣೆ ಕೇಳಿ ಗಟ್ಟಿ ಬೇಡ ಅದೊಂದೇ ಕಡಿಮೆ, ಮಿಕ್ಕಿದೆಲ್ಲ ಅನ್ಯ ಜನರು ಮಾಡ್ದಂಗೆ ಮದುವೆ ಮಾಡ. ನಾಚಿಕೆ ಆಗ್ಬೇಕು ಕ್ರೈಸ್ತರಿಗೆ, ನಾಚಿಕೆ ಆಗ್ಬೇಕು. ಪರಿಶುದ್ಧ ವಿವಾಹ, ಕ್ರೈಸ್ತರ ವಿವಾಹ ಹೆಂಗಿರ್ಬೇಕು? ದೇವ್ರ ಒಪ್ಪುವಂತಿರ್ಬೇಕ, ದೇವ್ರ ಸಾನ್ನಿಧ್ಯ ತುಂಬಿರ್ಬೇಕ. ಗಟ್ಟಿ ಮೇಳ ಒಂದೇ ಕಡಿಮೆ, ಮಿಕ್ಕಿದೆಲ್ಲ ಈಗ ಕ್ರೈಸ್ತರಲ್ಲೂ ತಾಳಿ ಬಂದ್ಬಿಟ್ಟಿದೆ. ಯಾಕೆ ನಾವಿರೋದು ಇಂಡಿಯಾದಲ್ಲಲ್ವಾ? ನೀನು ಇಂಡಿಯಾದಲ್ಲಿ ಇದ್ರೂ ಒಂದೇ ವಾಕ್ಯನೇ, ನೀನು ಆಫ್ರಿಕಾದಲ್ಲಿದ್ರು ಒಂದೇ ವಾಕ್ಯನೇ, ನೀನು ಎಲ್ಲ ಇರು ವಾಕ್ಯ ಒಂದೇ. ಇಲ್ವಾ? ಕರೆಕ್ಟ್ ಗೋಧಿ ಹೇಳುತ್ತೆ, ಅಪ್ಪ ಏನಾದ್ರೂ ಕೊಡೋ ಅಂತ ಕೇಳ್ತಾನೆ ಭಿಕ್ಷಿಕ. ಆಗ ಪೇತ್ರ ಯಾಕೋಬ ಯೋಹಾನರು ಹೇಳ್ತಾರೆ, ನಮ್ಮ ಹತ್ರ ಬೆಳ್ಳಿ ಇಲ್ಲ ಬಂಗಾರ ಇಲ್ಲ, ನಮ್ಮ ಹತ್ರ ಇದು ಒಂದೇ ಒಂದು. ಈಗ ಎಲ್ಲ ಉಲ್ಟಾ. ಈಗೆಲ್ಲ ಉಲ್ಟಾ. ಏನು ಪೇತ್ರ ಹೇಳ್ದ? ಏನಪ್ಪಾ, ಬೆಳ್ಳಿ ಇಲ್ಲ ಬಂಗಾರ ಇಲ್ಲ, ನಮ್ಮಲ್ಲಿರೋದೇನು ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದೇಳು. ಆ ನಾಮ ಎಷ್ಟೋ ಜನರನ್ನ ಎಬ್ಬಿಸ್ತು, ಆ ನಾಮ ಎಷ್ಟೋ ಜನರನ್ನ ರೂಪಿಸ್ತು, ಆ ನಾಮ ಎಷ್ಟೋ ಜನರ ಕುಟುಂಬ ಕಾಡ್ತು. ಇವತ್ತು ಉಲ್ಟಾ. ಏನಾದ್ರೂ ಇದೆಯಾ? ನಮ್ಮ ಹತ್ರ ಯೇಸುವಿನ ನಾಮ ಇಲ್ಲ, ಬೆಳ್ಳಿ ಇದೆ ಬಂಗಾರ ಇದೆ, ಏನ್ ಬೇಕು ಕೇಳು. ಹಲ್ಲೆಲೂಯಾ. ನಮ್ಮ ಹತ್ರ ಎಲ್ಲ ಇದೆ, ಎವ್ರಿಥಿಂಗ್ ಆಲ್ವೇಸ್ ನಮ್ಮ ಹತ್ರ ಇದೆ. ಬೆಳ್ಳಿ ಇದೆ, ಬಂಗಾರ ಇದೆ, ಊಟ ಇದೆ, ಮನೆ ಇದೆ, ಎಲ್ಲ ಇದೆ. ಯೇಸುವೇ ಇಲ್ಲ. ಅದಕ್ಕೆ ನಮ್ಮ ಬದುಕು ಈ ರೀತಿ ಹೋಗ್ತಾ ಇರೋದು. ಹಲ್ಲೆಲೂಯಾ. ಬೆಳ್ಳಿ ಬಂಗಾರ ಬಟ್ಟೆ ಸೌಂದರ್ಯ ಎಲ್ಲವೂ ಒಂದು ದಿನ ಮಣ್ಣಾಗಿ ಹೋಗುತ್ತೆ. ಒಂದು ದಿನ ಮಣ್ಣಾಗಿ ಹೋಗುತ್ತೆ. ನಿನ್ನ ರಕ್ಷಣೆಯಲ್ಲಿ ನಡೆಸುವಂಥದ್ದು ಯಾವುದಾದ್ರೂ ಒಂದಿದ್ರೆ, ರಕ್ಷಣೆ ಮಾರ್ಗದಲ್ಲಿ ಪರಲೋಕದಲ್ಲಿ ನಡೆಸುವಂಥದ್ದು ಯಾವುದಾದ್ರೂ ಒಂದಿದ್ರೆ, ಅದು ಒಂದೇ ಒಂದು, ಅದು ನಜರೇತಿನ ಯೇಸುವಿನ ನಾಮ. ಹಲ್ಲೆಲೂಯಾ. ಯಾವ ತೋಟದಲ್ಲಿದ್ದೀಯ ನೀನು? ಯಾವ ತೋಟದಲ್ಲಿದ್ದೀನಿ ಎಂಬ ನೆನಪು ನಿನಗೆ? ನನ್ನ ದೇವರಿಗೆ ಮುರಿಯ ಗೊತ್ತಿಲ್ವಾ? ಸಸಿಗಳನ್ನ ನನ್ನ ದೇವ್ರಿಗೆ ಗಿಲ್ಲ ಗೊತ್ತಿಲ್ವಾ? ಎಲ್ಲ ಹೊಡಿಬೇಕಲ್ಲ ಹೊಡೆದು ಬುದ್ಧಿ ಕಲಿಸೆ ಗೊತ್ತಿಲ್ವಾ? ಅವನು ಪ್ರೀತಿ ಉಳ್ಳ ದೇವರು. ತುಂಬಾ ತಾಳ್ಮೆಯಿಂದ, ತುಂಬಾ ಪ್ರೀತಿಯಿಂದ ಅವನು ಹೇಳಿ ನೋಡ್ತಾ ಇದ್ದಾನೆ. ನೀನು ಬದಲಾಗಿಲ್ವಾ? ನೀನ್ ಚೇಂಜ್ ಆಗಿಲ್ವಾ? ಅವನೊಂದು ರೂಪ ಇದೆ. ಆ ರೂಪ ಪ್ರಕಟ ಆಗೋಕ್ಕಿಂತ ಮುಂಚೆ ನಿನ್ನ ರೂಪ ಮಾರ್ಪಡಲಿ. ಅವನ ರೂಪ ಬದಲಾಗೋಕ್ಕಿಂತ ಮುಂಚೆ ನಿನ್ನ ರೂಪ ಬದಲಾಗಲಿ. ದೇವ್ರು ಎಚ್ಚರಿಸಲ್ಲ. ಇವತ್ತು ಪರಿಶುದ್ಧವಾಗಿ ನಡ್ಕೊಳ್ಳಿ. ಪೂರ್ವ ಸ್ಥಿತಿಗಳೆಲ್ಲ ಹೋಗಿ ಹೊಸ ಸೃಷ್ಟಿ ಆಯ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೀಕ್ಷಾಸ್ನಾನ ತಗೊಳ್ಳುವಾಗ ಹೊಸ ಸೃಷ್ಟಿಯಾದ ನೀನು. ಮಾಡೋದೆಲ್ಲ ಮಾಡಿಬಿಟ್ಟು ಪಾಸ್ಟರ್ ಮುಂದಗಡೆ ಏನು ಮಾಡದೇ ಇರ್ತಾರೆ ಬಂದು ನಟಿಸ್ಬಿಟ್ರೆ ನಿನ್ನನ್ನು ದೇವ್ರ ತುಂಡು ಅಂತೇಳಿ ಹಿಡ್ಕಣಲ್ಲ. ಯಾಕಂದ್ರೆ ವಾಕ್ಯ ಹೇಳ್ತದೆ, ನನ್ನ ದೇವರ ಮುಂದುಗಡೆ ಎಲ್ಲವೂ ಲಗ್ನವಾಗಿದೆ, ಎಲ್ಲವೂ ಬೆತ್ತಲೆ ಆಗಿದೆ. ಅವನು ಪ್ರತಿ ಒಂದನ್ನು ನೋಡ್ತಾ ಇರ್ತಾನೆ. ಅವನ ಮುಂದುಗಡೆ ಮರೆಯಾಗಿರುವುದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಬಿ ಕೇರ್ಫುಲ್. ಎಚ್ಚರವಾಗಿ ಜೀವಿಸು.
ಅವನು ನಿಮಗೆ ಅವಕಾಶ ಕೊಡ್ತಾನೆ, ನೀನು ಬದಲಾಗ್ತೀಯ ಅಂತ. ಬದಲಾಗಿಲ್ಲ, ಅವನು ಬದಲು ಮಾಡ್ತಾನೆ. ಅವಾಗೂ ಬದಲಾಗಿಲ್ಲ, ಕಿತ್ತು ಬಿಸಾಕ್ತಾನೆ. ಈ ತೋಟದಲ್ಲಿ ಇಟ್ಕೊಳಲ್ಲ ಅವನು. ತೋಟಕ್ಕೆ ನಿನ್ನ ಅವಶ್ಯಕತೆನೇ ಇಲ್ಲ. ತೋಟಕ್ಕೆ ನಿನ್ನ ಅವಶ್ಯಕತೆನೇ ಇಲ್ಲ. ಆದ್ರೆ ದೇವ್ರು ನಿನ್ನ ಇಷ್ಟಪಟ್ಟ ಅವನು ತೋಟದಲ್ಲಿ ಹಾಕೊಂಡಿದ್ದಾನೆ. ದೇವ್ರಿಗೆ ಸ್ತೋತ್ರ ಮಾಡು, ದೇವ್ರಿಗೆ ವಂದನೆ ಸಲ್ಲಿಸು, ದೇವ್ರ ಕೃತಜ್ಞತೆ ಸಲ್ಲಿಸು. ಈ ಪ್ರಪಂಚದಲ್ಲಿ ಎಷ್ಟೋ ಗಣ್ಯರಿದ್ದಾರೆ, ಅವ್ರನ್ನೆಲ್ಲರೂ ಬಿಟ್ಟು ನಿನ್ನನ್ನು ಏನಕ್ಕೂ ಪಾರ್ಥ ನನ್ನ ತೆಗೆದು ಅವನು ತೋಟದಲ್ಲಿ ಇಟ್ಟಿದ್ದಾನೆ ಅಂದ್ರೆ ಹೇಗಿರ್ಬೇಕು? ನೀನು ಹೇಗ್ ಜೀವಿಸ್ಬೇಕ? ಕೆಲ ಜನರು ಹೇಳ್ತಾರ, ಏನೋ ಚರ್ಚ್ಗೆ ಹೋದೆ, ಹಂಗೆ ಇದೆಯಾ? ಅದೇ ಬುದ್ಧಿನೇ, ಕೋತ್ ಬುದ್ಧಿ, ಅದೇ ನಡವಳಿಕೆನೆ. ಅಲ್ಲೇಲೂಯ. ನೀನಿದ್ರೆ ಏನು ಸತ್ರೆ ಏನು? ಈ ತೋಟದಲ್ಲಿ ನೀನಿದ್ರೆ ಏನು ಸತ್ರೆ ಏನು? ಜೀವಿಸಿದ್ರೆ ಜೀವಿಸ್ಬೇಕು, ಅವನಿಗಾಗಿ ಜೀವಿಸ್ಬೇಕು. ಅವನು ಹೇಳ್ತಾನೆ, ನನ್ನ ತೋಟದಲ್ಲಿ ನೆಟ್ಟಿರುವಂಥ ಮರಗಳನ್ನು ಯಾರಾದರೂ ನೋಡೋದಾದ್ರೆ ಅವರುಗಳನ್ನು ನೋಡುವರಾಗಿರಬಾರ್ದು, ಆ ತೋಟದಲ್ಲಿ ನೆಟ್ಟಿರುವಂಥ ಕ್ರಿಸ್ತನನ್ನ ಅವರುಗಳು ನೋಡುವಂಥವರಾಗಿರ್ಬೇಕು ನಿಮ್ಮಲ್ಲಿ ಎಂಬುದಾಗಿ ಹೇಳಿ ಕರ್ತಾನೆ ಹೇಳ್ತಾನೆ. ಅನ್ಯರು ಎಷ್ಟೋ ಲೆಕ್ಕಾಚಾರದಲ್ಲಿ ಕರೆಕ್ಟ್ ಆಗಿರ್ತಾರೆ, ಭಯಭಕ್ತಿಲಿ ಕರೆಕ್ಟ್ ಆಗಿರ್ತಾರೆ, ಮಾತುಗಳಲ್ಲಿ ಕರೆಕ್ಟ್ ಆಗಿರ್ತಾರೆ, ಮಾತು ಕೊಟ್ಟಿದ್ದು ನೆರವೇರಿಸ್ಕೊಳ್ತಾರೆ. ಅವರಿಗಿಂತ ಕಡ್ಡೆಯಾಗಿ ಜೀವಿಸ್ತಾ ಇದ್ದೀವಿ. ನಾಚಿಕೆ ಆಗ್ಬೇಕು ನಮ್ಮ ಬದುಕುಗಳಿಗೆ. ಇವತ್ತು ದೇವರೊಂದು ಅವಕಾಶ ಕೊಡ್ತಾರೆ ನೋಡು, ಇವತ್ತು ದೇವರೊಂದು ಅವಕಾಶ ಕೊಡ್ತಾರೆ ನೋಡು, ಬದಲಾಗ್ಬಿಡು. ಇಲ್ಲ, ಅವನ ರೂಪ ನಿನಗೆ ಪ್ರಕಟ ಆಗತ್ತೆ. ಬರೆದಿಟ್ಕೊಳ್ರಿ, ಅದಂತೂ ಸತ್ಯ. ಅವನ ಕೈಲಿ ಮೊರ ಇದೆ, ಅವನ ಕೈಲಿ ಜಲಡಿ ಇದೆ, ಅವನು ಜಾಲಾಡಿಸ್ಬಿಡ್ತಾನೆ. ಬೇಡ, ನನ್ನ ಬಿಟ್ಟು ನೀವೇನು ಮಾಡೋಕ್ಕಾಗಲ್ಲ ಅಂತ ಅವನು ಹೇಳ್ಬಿಟ್ಟಿದ್ದಾನೆ. ಒಂದು ವೇಳೆ ತೋಟದಲ್ಲಿ ತೆಗೆದು ಬಿಸಾಕ್ಬಿಟ್ರೆ ಮುಗಿತ ಕತೆ. ಅಂದ ಪರಿಸ್ಥಿತಿ ಯಾರಿಗೂ ಬೇಡ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡ್ರಿ. ದೇವರು ತುಂಬಾ ಎಚ್ಚರಿಕೆಯ ಮಾತುಗಳನ್ನು ಮಾತಾಡಿದ್ದಾನೆ. ನಿನ್ನಿಂದ ನನ್ನ ದೇವರಿಗೆ ಏನು ಲಾಭ ಇಲ್ಲ, ನಿನ್ನಿಂದ ನನ್ನ ದೇವರಿಗೆ ಏನು ಲಾಭ ಇಲ್ಲ, ನನ್ನ ದೇವರಿಂದಲೇ ನಿಮಗೆ ಲಾಭ. ಎಷ್ಟು ಕೋಟಿ ಕೊಟ್ಟರು ಕೂಡ ನಿನಗೆ ಪರಲೋಕ ಸಿಕ್ಕಲ್ಲ. ಎಷ್ಟು ಇಡೀ ಪ್ರಪಂಚವನ್ನೇ ಮಾಡಿದ್ರು ಕೂಡ ನಿನಗೆ ಪರಲೋಕ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅಂಥದನ್ನು ಅವನ ತ್ಯಾಗದ ಮೂಲಕವಾಗಿ, ಅವನ ಜೀವದ ಮೂಲಕವಾಗಿ, ಅವನ ಸಮರ್ಪಣೆಯ ಮೂಲಕವಾಗಿ, ಅವನ ಕಲ್ವಾರಿ ಯಾತನೆ ಮೂಲಕವಾಗಿ ಪರಲೋಕದ ಗಿಫ್ಟ್ ನಮಗೆ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೆ ನಾವು ಯೋಗ್ಯರಾಗಿ ನಡ್ಕೋಬೇಕು. ಯೋಗ್ಯರಾಗಿ ನಡ್ಕೊಳ್ರಿ, ಅಯೋಗ್ಯರಾಗಿ ನಡೀಬಾರ್ದು, ಅವಿವೇಕಿಗಳಾಗಿ ನಡೀಬಾರ್ದು, ಬುದ್ಧಿಮಂದರಾಗಿ ನಡೀಬಾರ್ದು, ಬುದ್ಧಿ ಇಳಿದವರಾಗಿ ನಡೀಬಾರ್ದು, ಜ್ಞಾನಿಗಳಾಗಿ ನಡಿಬೇಕು, ಬುದ್ಧಿವಂತರಾಗಿ ನಡಿಬೇಕು, ಜಾಣರಾಗಿ ನಡಿಬೇಕು, ಸತ್ಯದಲ್ಲಿ ನಡಿಬೇಕು. ಯಾರಾದರೂ ಒಂದು ವೇಳೆ ದೇವರಿಗೆ ವಿರೋಧವಾಗಿ, ದೇವರ ಕಾರ್ಯಗಳಿಗೆ ವಿರೋಧವಾಗಿ, ದೇವರ ನಾಮಕ್ಕೆ ವಿರೋಧವಾಗಿ, ದೇವರ ವಾಕ್ಯಕ್ಕೆ ವಿರೋಧವಾಗಿ ಜೀವಿಸ್ತಾ ಇದ್ರೆ, ಬದುಕ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ, ಇವತ್ತು ದೇವರು ಹೇಳ್ತಾ ಇದ್ದಾರೆ, ಮಾರ್ಪಡು. ಇವತ್ತೊಂದು ಅವಕಾಶನ ನೀನು ಕೊಡ್ತೀನಿ, ಇವತ್ತೊಂದು ಅವಕಾಶನ ನೀನು ಕೊಡ್ತೀನಿ. ನೀನ್ ಜೀವಿತ ಬದಲಾಯಿಸಕ್ಕೆ ನನ್ನ ಕೈಲಿ ಸಾಧ್ಯ. ನೀನ್ ಸಮರ್ಪಿಸು, ನೀನ್ ಸಮರ್ಪಿಸಿದ್ರೆ ನಾನು ಕಾರ್ಯ ಮಾಡ್ತೀನಿ. ನಿನ್ನ ರೂಪ ಮಾರ್ಪಡಲಿ, ಇಲ್ಲ ಅಂದ್ರೆ ನನ್ನ ರೂಪ ಬದಲಾಗತ್ತೆ. ಶಾಬಾದಾಟಗಾದಬಾ ರೀಕಮಾನ ಪ್ರೌಢ ಪ್ರಮಾಣ. ಸರ್ವಶಕ್ತನಾದ ದೇವರೇ, ಇಲ್ಲಿವರೆಗೂ ನಿಮ್ಮ ಮಕ್ಕಳ ಸಂಗಡ ನೀವು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಮಕ್ಕಳೊಟ್ಟಿಗೆ ಎಚ್ಚರವಾಗಿ ಎಚ್ಚರಿಕೆಯ ಮಾತುಗಳು ಮಾತಾಡಿದ್ದಕ್ಕೆ ಸ್ತೋತ್ರ. ಹೌದಪ್ಪ, ನಿನ್ನ ತೋಟದಲ್ಲಿ ನಾವಿದ್ದೀವಿ. ತೋಟದಲ್ಲಿರುವಂಥ ಸಸ್ಯಗಳಿಗೆ ಯಾವ ಅರ್ಹತೆ ಬೇಕೋ ಆ ಅರ್ಹತೆ ನಮ್ಮಲ್ಲಿ ಉಂಟಾಗಲಿ, ಆ ಗುಣ ನಮ್ಮಲ್ಲಿ ಉಂಟಾಗಲಿ, ಆ ಸ್ವಭಾವ ನಮ್ಮಲ್ಲಿ ಉಂಟಾಗಲಿ, ಆ ನಡವಳಿಕೆ ನಮ್ಮಲ್ಲಿ ಉಂಟಾಗಲಿ, ಆ ಫಲ ನಮ್ಮಲ್ಲಿ ಉಂಟಾಗಲಿ. ನಮ್ಮನ್ನು ನಂಬಿ ಹಾಕಿ ತೊಟ್ಟಿಯನ್ನು ಕೋರಿಸಿದಿರಿ ಅಪ್ಪ, ಅದು ನಾವು ತುಂಬಿಸುವಂತೆ ಕಾರ್ಯ ಮಾಡ್ರಿ. ಇವರೆಲ್ಲರೂ ಬಿಡಿಸಲ್ಪಡಲಿ, ಅನುಗ್ರಹಿಸಲ್ಪಡಲಿ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬರತನಗಾವಿರಲಿ. ಆಮೇನ್. ಜಯ ಕೊಟ್ಟು